ಓಕೆ ಮಕ್ಕಳೇ, ಸೊ ಈಗ ಗೋಳೀಯ ದರ್ಪಣದ ಬಗ್ಗೆ ನೋಡಿ. ನಿಮ್ನ ದರ್ಪಣ ಅಂತ ಹೇಳಿದೆ, ಹೌದಾ? ನಿಮ್ನ ದರ್ಪಣ. ಸೊ ನಿಮ್ನ ದರ್ಪಣ ಅಂದ್ರೆ ಏನು? ಈಗ ನಾವು ಒಂದು ಸ್ಪೂನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾವು ಯಾವ ಭಾಗದಿಂದ ತಿಂಡಿಯನ್ನ ತಿಂತೀವಲ್ಲ ಒಳಮುಖವಾಗಿ ಬಾಗಿರುತ್ತೆ, ಅದಕ್ಕೆ ನಾವು ನಿಮ್ನ ದರ್ಪಣ ಹೊರಗಡೆ, ಹೌದಾ, ಬಾಗಿರತ್ತೋ. ಸೊ ಅದಕ್ಕೆ ನಾವೇನಂತ ಕರಿತೇವೆ? ಪೀನ ದರ್ಪಣ ಅಂತ ಕರಿತೇವೆ. ಜಸ್ಟ್ ಮಿನಿಟ್. ಓಕೆ, ಮುಂದಿನ ಭಾಗಕ್ಕೆ ಹೋಗೋಣ. wasting much time. ಏನು ಟರ್ಮಿನಾಲಜೀಸ್, ವಕ್ರತಾ, ತ್ರಿಜ್ಯ. ಸೊ ಅವುಗಳ ಬಗ್ಗೆ ನಾವು ನಿನ್ನೆ ಕಲ್ತಿದ್ವಿ, ಹೌದಾ? ಸೊ ವಿಡಿಯೋ ಆನ್ ಆಗತ್ತೆ, ಅಲ್ಲಿವರೆಗೂ PPT ಕಾಣಿಸುತ್ತೆ. ಸ್ವಲ್ಪ ಪೇಶನ್ಸ್ ಇಂದ ಇರಿ, ಲೋಡಿಂಗ್. ಓಕೆನಾ? ಫೈನ್ ಮಕ್ಕಳೇ. ಸೊ ಇಲ್ಲಿ ನಿಮ್ನ ದರ್ಪಣಗಳು ಇಲ್ಲಿ ನೋಡಿ. ಅನ್ನೋದು ನಿಮ್ನ ದರ್ಪಣ ಒಂದು ಉದಾಹರಣೆ. ಯಾವ ರೀತಿ ಇರುತ್ತೆ ನಿಮ್ನ ದರ್ಪಣ ಅಂತ, ಓಕೆನಾ? ಸ್ಪೂನ್ ಅಂತ ಬರಿಬೇಡಿ, ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳೀಯ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುತ್ತೇವೆ. ಸೊ ಇಲ್ಲಿ ನೋಡಿ ಮಕ್ಕಳೇ, ಸೊ ಈಗ ನಾವು ಒಂದು ಮೇಲ್ಮೆಯನ್ನ ತೆಗೆದುಕೊಳ್ಳೋಣ, ಹೌದಾ? ಸೊ ಇದು ಒಂದು ಮೇಲ್ಮೆ ಆಗಿದೆ. ಸೊ ಇಲ್ಲಿ ಏನಾಗಿದೆ? ರಿಫ್ಲೆಕ್ಟೆಡ್ ಅಥವಾ ಪ್ರತಿಫಲನಗೊಳ್ಳುವ ಮೇಲ್ಮೈ. ಯಾವ ಒಂದು ಪ್ರದೇಶ ಅಥವಾ ಯಾವ ಒಂದು ಏರಿಯಾ, ಯಾವ ಒಂದು ಭಾಗ ಪ್ರತಿಫಲನಗೊಳ್ಳುತ್ತೋ ಆ ಭಾಗ ಒಳಮುಖವಾಗಿ ಬಾಗಿದ್ದರೆ, ಅಥವಾ ನಾವು ಈಗ ಗೋಳವನ್ನ ಕನ್ಸಿಡರ್ ಮಾಡಿದ್ರೆ, ಈ ಗೋಳೀಯ ದರ್ಪಣ ಗೋಳದ ಒಂದು ಭಾಗ ಅಲ್ವಾ? ಸೊ ಗೋಳವನ್ನ ಕನ್ಸಿಡರ್ ಮಾಡಿದ್ರೆ ಯಾವಾಗ ಆ ಒಂದು ಪ್ರತಿಫಲಿಸುವ ಏರಿಯಾ ಏನಿದೆ, ಪ್ರತಿಫಲಿಸುವ ಮೇಲ್ಮೆ ಏನಿದೆ, ವಕ್ರತಾ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ, ಇಲ್ಲಿ ನೋಡಿ ಈ ಮೇಲ್ಮೆ ಇದೆ, ಹೌದಾ? ಇದು ಗೋಳದ ವಕ್ರತಾ ಕೇಂದ್ರ. ಸೊ ಈ ಕಡೆಗೆ ಮುಖ ಮಾಡಿದ್ರೆ ಪ್ರತಿಫಲಿಸುವ ಮೇಲ್ಮೆ, ನಂತರ ಅದಕ್ಕೆ ಅಂಥ ಒಂದು ದರ್ಪಣಗಳಿಗೆ ನಾವು ನಿಮ್ನ ದರ್ಪಣಗಳು ಅಂತ ಕರಿತೇವೆ ಮಕ್ಕಳೇ, ಓಕೆನಾ? ಅಂಥ ದರ್ಪಣಗಳಿಗೆ ನಿಮ್ನ ದರ್ಪಣಗಳು ಅಂತ ಕರಿತೇವೆ. ಫೈನ್. ಅದೇ ರೀತಿಯಾಗಿ ಚಮಚದ ಒಳಬಾಗಿದ ವಕ್ರ ಮೇಲ್ಮೆಯನ್ನು ನಿಮ್ನ ದರ್ಪಣ ಎಂದು ಭಾವಿಸಬಹುದು. ಸಿಂಪಲ್ ಆಗಿರೋ ಒಂದು ಉದಾಹರಣೆ. ಚಮಚವನ್ನ ತೆಗೆದುಕೊಂಡಾಗ ಅದರ ಒಳಭಾಗ ಅನ್ನ ನೋಡಿ ಅದು ನಿಮ್ನ ದರ್ಪಣವನ್ನ ಪ್ರತಿನಿಧಿಸತ್ತೆ.
ಇನ್ನು ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಭಾಗದ್ದಾಗಿರುತ್ತದೆ. ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ದರ್ಪಣ, ಇದು ಇದು ಅದರ ಮೇಲ್ಮೆ ಅಂದ್ರೆ ಪ್ರತಿಫಲಿಸುವ ಭಾಗ. ಈ ಕಡೆ ಏನ್ ಲೈನ್ಸ್ ಇದೆ ಅಲ್ವಾ? ಸೊ ಇದು ಒಪೇಕ್ ಮಟೀರಿಯಲ್ ಅಥವಾ ಅಪಾರದರ್ಶಕ ಮೇಲ್ಮೈ. ಇದು ಪ್ರತಿಫಲಿಸುವ ಮೇಲ್ಮೈ, ಕನ್ನಡಿ ತರ ಕಾಣ್ತಾ ಇದೆ, ಹೌದಾ? ಈ ರೀತಿ ದರ್ಪಣಗಳಿಗೆ ನಾವು ನಿಮ್ನ ದರ್ಪಣಗಳು ಅಥವಾ ಇಂಗ್ಲಿಷ್ ಅಲ್ಲಿ ಕಾಂಕೇವ್ ಮಿರರ್. ನಿನ್ನೆಯ ಸೆಷನ್ ಅಲ್ಲಿ ಮಿಸ್ಟೇಕ್ ಆಗಿತ್ತು, ಅದನ್ನ ಇವತ್ತು ರೆಕ್ಟಿಫೈ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ ನಿಮ್ಗೆ, ನೀವು ರೆಕ್ಟಿಫೈ ಮಾಡ್ಕೊಳ್ಳಿ, ಓಕೆನಾ? ಫೈನ್ ಮಕ್ಕಳೇ. ಸೊ ಮುಂದಿನ ಸ್ಲೈಡಿಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಈಗ ಏನು ಓದ್ತೀವಿ ಅಂದ್ರೆ ಪ್ರತಿಬಿಂಬ ಉಂಟಾಗುವಿಕೆ ರೇಖಾಚಿತ್ರ ಬರೆಯಲು ನಿಯಮಗಳು. ಸೊ ಈ ಒಂದು ಲೈಟ್ ಚಾಪ್ಟರ್ ಅಲ್ಲಿ ರೇಖಾಚಿತ್ರ ಇಂಪಾರ್ಟೆಂಟ್. 1 ಅಥವಾ 2 ರೇಖಾಚಿತ್ರ ಬಂದೇ ಬರ್ತವೆ ಮಕ್ಕಳೇ. ಅನ್ನೋದನ್ನ ನೋಡಿದ್ರೆ ಇಲ್ಲಿ ನೋಡಿ, ಕನಿಷ್ಠ 2 ಪ್ರತಿಫಲಿಸಿದ ಕಿರಣಗಳ ಛೇದನದಿಂದ ಯಾವುದೇ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ತಿಳಿದುಕೊಳ್ಳಬಹುದು. ಅಂದ್ರೆ ಇಲ್ಲಿ ನೋಡಿ, ಒಂದು ಸಿಚುವೇಶನ್ ಅಥವಾ ಸಂಭವ ಅಂತ ಬಂದಾಗ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ. ಇಲ್ಲಿ ನೋಡಿ, ಇಲ್ಲಿ ಪ್ರಧಾನಾಕ್ಷ ಯಾವುದು, ಯಾರು ಹೇಳ್ತೀರಾ? ಇಲ್ಲಿ ನಮಗೆ ಈ ಒಂದು ಡೈಗ್ರಾಮ್ ಅಲ್ಲಿ 2 ರೇಖೆಗಳಿವೆ, ಹೌದಾ? ಸೊ ಈ 2 ರೇಖೆಗಳಲ್ಲಿ, 2 ಲೈನ್ಗಳಲ್ಲಿ ಯಾವುದು ಪ್ರಧಾನಾಕ್ಷ? ಎಸ್, ಟಿ ಕ್ಯೂ ಎಲ್ಲಿದೆ ಅಲ್ಲಿ? ಓ ಥ್ಯಾಂಕ್ ಯು. ಓಕೆ ಓಕೆ, ಯಾವುದು ಪ್ರಧಾನಾಕ್ಷ ಇಲ್ಲಿ? ಇಲ್ಲಿ ನೋಡಿ, ಐ ಅಂಡ್ ಆರ್ ಅಲ್ಲ. ಐ ಅಂಡ್ ಆರ್ ಏನು? ಐ ಅಂತಂದ್ರೆ ಪತನ ಕೋನ, ಆರ್ ಅಂದ್ರೆ ಪ್ರತಿಫಲನ ಕೋನ, ಹೌದಾ? ಎಸ್, ವೆರಿ ಗುಡ್. ರಾಜಶ್ರೀ ಆನ್ಸರ್ಡ್ ಇಟ್. ಸಿಪಿ. ಆಕ್ಚುಲಿ ಸಿಪಿ ಅನ್ನೋದು ವಕ್ರತಾ ತ್ರಿಜ್ಯ. ಸೊ ಇಲ್ಲಿ ನಾನು ಒಂದು ಹೆಸರನ್ನ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಓ ಅಥವಾ ಓ ಬೇಡ, ಇಲ್ಲಿ ನಾನು ಕ್ಯೂ ಅಂತ ಕೊಟ್ರೆ ಪಿ ಕ್ಯೂ ಅನ್ನೋದೇನಾಗತ್ತೆ? ಪ್ರಧಾನಾಕ್ಷ ಆಗತ್ತೆ. ಓಕೆ, ಸೊ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಯಾವುದು? ಇಲ್ಲಿ ನೋಡಿ, ಸಮಾಂತರ ಅಂದ್ರೆ ಇದರ ಸರಿಯಾಗಿ ಹಾಯ್ದು ಹೋಗುವಂತಹ ಕಿರಣ XY ಇದೆ. ಸೊ ಯಾವಾಗ ಪ್ರಧಾನಾಕ್ಷಕ್ಕೆ ಒಂದು ಕಿರಣ ಸಮಾಂತರವಾಗಿ ಚಲಿಸತ್ತೋ, ಪ್ರತಿಫಲನದ ನಂತರ, ಇದು ನೋಡಿ, ಇದು ಪತನ ಕಿರಣ, ಹೌದಾ? ಸೊ ಈ ಪತನ ಕಿರಣ ಯಾವ ರೀತಿ ಇದೆ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಡೈಗ್ರಾಮ್ ಅನ್ನ ನೋಡಿ ಮಕ್ಕಳೇ, ಓಕೆ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಇದನ್ನ ಸ್ಟ್ರೈಕ್ ಮಾಡಿದ್ಮೇಲೆ ಮೇಲ್ಮೇಗೆ ಮುಟ್ಟಿದ ತಕ್ಷಣ ಪ್ರತಿಫಲನಗೊಳ್ಬೇಕು. ಸೊ ಇಲ್ಲಿ ಪ್ರತಿಫಲನದ ಕ್ರಿಯೆಯನ್ನ ನೋಡಿದಾಗ, ಪ್ರತಿಫಲನದ ನಂತರ ನಿಮ್ನ ದರ್ಪಣವಾದಲ್ಲಿ, ಸೊ ಇದು ನಮ್ದು ನಿಮ್ನ ದರ್ಪಣ, ಹೌದಾ? ಸೊ ಅದು ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಸಂಗಮದ ಮೂಲಕ, ಪ್ರಧಾನ ಸಂಗಮದ ಮೂಲಕ, ಏನಿದು ಪ್ರಧಾನ ಸಂಗಮ ಅಂದ್ರೆ ಎಫ್, ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತದೆ. ಎಲ್ಲಿ? ನಿಮ್ನ ದರ್ಪಣದಲ್ಲಿ. ಇನ್ನು ಪೀನ ದರ್ಪಣದಲ್ಲಿ ಬಂದಾಗ ಇದು ನಮ್ಮ ಪ್ರಧಾನಾಕ್ಷ, ಹೌದಾ? ಸೊ ಇಲ್ಲಿ ನೋಡಿ, ಇದಕ್ಕೆ ಸಮಾಂತರವಾಗಿರುವಂತಹ ಕಿರಣ, ಪತನ ಕಿರಣ, ಇದು ಈ ರೀತಿ ಬಂದು ಇಲ್ಲಿಂದ ಪ್ರತಿಫಲನಗೊಳ್ಳುತ್ತೆ. ಈ ರೀತಿ ಇದು ಪ್ರತಿಫಲನ ಕಿರಣ, ಪ್ರತಿಫಲನ ಕಿರಣ, ಹೌದಾ? ಇದು ಏನಿದು? ಪತನ ಕಿರಣ. ಫೈನ್. ಈಗ ನೋಡಿ, ಸೊ ಈ ಒಂದು ಪ್ರತಿಫಲನ ಕಿರಣವನ್ನ, ಹೌದಾ, ನಾವು ಎಳೆದಾಗ ಅಂದ್ರೆ ಇಮ್ಯಾಜಿನರಿ, ಕಾಲ್ಪನಿಕವಾಗಿ ಅದನ್ನ ಹಿಂತಿರುಗಿ ನೋಡಿದಾಗ ಅದು ಸಂಗಮ ಬಿಂದುವಿನಿಂದ ಬರುವ ಹಾಗೆ, ನನ್ನ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ, ಪ್ರಧಾನ ಸಂಗಮದಿಂದ ಬಂದಿರುವ ಹಾಗೆ ಗೋಚರಿಸತ್ತೆ, ಕಾಣಿಸತ್ತೆ, ಹೌದಾ? ಸೊ ಇದು ಯಾವ ದರ್ಪಣದಲ್ಲಿ? ಪೀನ ದರ್ಪಣದಲ್ಲಿ. ಯಾವಾಗ? ಪ್ರಧಾನಾಕ್ಷಕ್ಕೆ
ಪತನ ಕಿರಣ ಸಮಾಂತರವಾಗಿದ್ದಾಗ. ನೆಕ್ಸ್ಟ್ ಸಂಭವ ನೋಡಿದಾಗ ಯಾವಾಗ ಈ ಯಾವುದಾದರೂ ಒಂದು ಪತನ ಕಿರಣ ಸಂಗಮದ ಅಂದರೆ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋದಾಗ ಪ್ರತಿಫಲನ ಕಿರಣ ಯಾವ ರೀತಿ ಇರುತ್ತೆ? ಹೌದಾ? ಸೊ ಕೇಸ್ ಸ್ಟಡಿ ಏನು ಇಲ್ಲಿ ಸಂಭವ ಏನಿದೆ? ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋದಾಗ ಹಾದು ಹೋಗುವ ಕಿರಣ ಅದು ನಿಮ್ನ ದರ್ಪಣದಲ್ಲಿ ಯಾವ ರೀತಿ ಪ್ರತಿಫಲನಗೊಳ್ಳುತ್ತೆ, ಅದೇ ರೀತಿ ಪೀನ ದರ್ಪಣದಲ್ಲಿ ಯಾವ ರೀತಿ ಪ್ರತಿಫಲನಗೊಳ್ಳುತ್ತೆ ನೋಡೋಣ. ಸೊ ಇಲ್ಲಿ ನೋಡಿ, ರೇಖಾಚಿತ್ರವನ್ನ ನೋಡಿ ಮಕ್ಕಳೇ. ಇದು ನಮ್ಮ ಪ್ರಧಾನಾಕ್ಷ, ಹೌದಾ? ಯಾಕೆ ಪ್ರಧಾನಾಕ್ಷ ಅಂತ ಕರಿತಿದ್ದೇನೆ? ಆ ರೇಖೆ ಅಥವಾ ಆ ಗೆರೆ ಏನಾಗ್ತಾ ಇದೆ? ವಕ್ರತಾ ಕೇಂದ್ರ, ಅದೇ ರೀತಿ ಧ್ರುವ, ಹೌದಾ? ದರ್ಪಣ ಧ್ರುವದ ಮುಖಾಂತರ ಹಾಯ್ದು ಹೋಗ್ತಾ ಇದೆ, ಹೌದಾ? ಸೊ ಅದಕ್ಕೆ ನಾವೇನಂತ ಕರಿತೇವೆ? ಅದನ್ನ ಪ್ರಧಾನಾಕ್ಷ ಅಂತ ಕರಿತೇವೆ. ಸೊ ಈಗ ಈ ಒಂದು ಪತನ ಕಿರಣ ಏನಾಗಿದೆ? ಪ್ರಧಾನ ಸಂಗಮದ ಮೂಲಕ, ಪ್ರಧಾನ ಸಂಗಮ ಅಂದ್ರೆ ಎಫ್, ಪ್ರಧಾನ ಸಂಗಮದ ಮೂಲಕ ಹಾಯ್ದು ಇಲ್ಲಿ ನೋಡಿ ಈ ರೀತಿ ಏನಾಗಿದೆ? ಅದು ಪ್ರತಿಫಲನಗೊಂಡಿದೆ. ಸೊ ಈ ಪ್ರತಿಫಲನ ರೇಖೆಯನ್ನ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಸೊ ಇಲ್ಲಿ ನೋಡಿ, ಇದು ನಮ್ಮ ಪತನ ಕಿರಣ, ಇದು ನಮ್ಮ ಪ್ರತಿಫಲನ ಕಿರಣ. ಸೊ ಈಗ ನೀವು ಗಮನಿಸಿದಾಗ ಮಕ್ಕಳೇ, ಈ ಪ್ರತಿಫಲನ ಕಿರಣ ಏನಾಗಿದೆ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ, ಹೌದಾ? ಸೊ ಯಾವಾಗ ಪತನ ಕಿರಣ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುತ್ತದೆನೋ ಯಾವುದ್ರಲ್ಲಿ? ನಿಮ್ನ ದರ್ಪಣದಲ್ಲಿ. ಸೊ ನಮಗೆ ಪ್ರತಿಫಲನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುತ್ತದೆ, ಹೌದಾ? ಅದೇ ರೀತಿಯಾಗಿ ನಮ್ಮ ಪೀನ ದರ್ಪಣದಲ್ಲಿ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇದು ನಮ್ಮ ಪ್ರಧಾನಾಕ್ಷ, ಹೌದಾ? ಸೊ ಇಲ್ಲಿ ನೋಡಿ, ಇದು ಈಗ ನಮಗೇನ್ ಆಗತ್ತೆ, ಒಂದೊಂದ್ಸಲ ಕ್ವಶನ್ ಪೇಪರ್ ಅಲ್ಲಿ ಡೈರೆಕ್ಟ್ ಆಗಿ ಅವರು ಈ ರೀತಿ ಕೊಟ್ಬಿಡ್ತಾರೆ. ಅವಾಗ ಯಾವುದನ್ನ ನಾನು ಪತನ ಕಿರಣ ಅನ್ಕೊಳ್ಳಿ ಅನ್ನೋದು ಕಷ್ಟ ಆಗತ್ತೆ. ಸೊ ನೋಡಿ, ಯಾವ ಕಿರಣದಿಂದ ಲಂಬದ ಜೊತೆ ಐ ಕೋನ, ಇದನ್ನ ಅವ್ರು ಕೊಡ್ಲೇಬೇಕು. ಅಂದ್ರೆ ಪತನ ಕೋನ ಫಾರ್ಮ್ ಆಗಿರುತ್ತೋ ಸೊ ಅದನ್ನ ಪತನ ಕಿರಣ ಅಂತ ಪರಿಗಣಿಸಿ, ಐ. ಇನ್ನು ಯಾವ ಗೆರೆಯ ಜೊತೆ ಅಥವಾ ಯಾವ ರೇಖೆಯ ಜೊತೆ ಲಂಬದ ಜೊತೆ ಪ್ರತಿಫಲನ ಕಿರಣ ಆರ್ ಅಂತ ಗುರುತಿಸ್ತಾರೋ ಆ ಒಂದು ರೇಖೆಯನ್ನ ನೀವು ಪ್ರತಿಫಲನ ಕಿರಣ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾವು ಲೆಟರ್ಸ್ ಲರ್ನ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಪ್ರತಿಫಲನ ಕಿರಣ ಏನಾಗ್ತಾ ಇದೆ? ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುವಾಗೆ ಇಲ್ಲಿ ನೋಡಿ, ಆ ಒಂದು ಅದರ ಡೈರೆಕ್ಷನ್ ಏನಿದೆ, ಅದರ ದಿಕ್ಕು ಪ್ರಧಾನ ಸಂಗಮದ ಪ್ರಧಾನ ಸಂಗಮದ ದಿಕ್ಕಿಗೆ ಇದೆ, ಹೌದಾ? ಈ ರೀತಿ ಪತನ ಕಿರಣ ಆ ಒಂದು ಪೀನ ದರ್ಪಣದ ಮೇಲೆ ಬಿದ್ದಾಗ ಇಲ್ಲಿ ನೋಡಿ, ನಮ್ಮ ಪ್ರತಿಫಲನ ಕಿರಣ ಯಾವ ರೀತಿ ಬರುತ್ತೆ? ಅದು ಕೂಡ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ, ಹೌದಾ? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಹೌದಾ? ಅದನ್ನ ಬಿಟ್ಟು ನೀವೇನೇನೋ ಮೆಸೇಜ್ ಮಾಡ್ತಾ ಹೋದ್ರೆ ಇದು ವಾಟ್ಸ್ಆಪ್ ಚಾಟ್ ಆಗತ್ತೆ. ಫೈನ್. ನೆಕ್ಸ್ಟ್ ಏನಿದೆ ಇಲ್ಲಿ, ಮುಂದಿನ ಕೇಸ್ ಸ್ಟಡಿ ಅಥವಾ ಮುಂದಿನ ಸಂಭವ ನೋಡಿದ್ರೆ, ವಕ್ರತಾ ಕೇಂದ್ರದ ಮೂಲಕ ಯಾವಾಗ ಈ ಪತನ ಕಿರಣ, ಯಾವ್ದಾದ್ರೂ ಒಂದು ಪತನ ಕಿರಣ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋದಾಗ ಪ್ರತಿಫಲನ ಕಿರಣ ಹೇಗೆ ಉಂಟಾಗುತ್ತದೆ? ಮೊದಲಿಗೆ ನಿಮ್ನ ದರ್ಪಣದಲ್ಲಿ ನೋಡೋಣ, ಹೌದಾ? ಸೊ ಇಲ್ಲಿ ನೋಡಿ, ಪತನ ಕಿರಣ ಏನಾಗ್ತಾ ಇದೆ? ಇದು ಪತನ ಕಿರಣ. ಯಾರೋ ಮಾತು ನೋಡಿ ಹೇಳ್ಕೊಂಡೆ, ಹೌದಾ? ಇದು ಪತನ ಕಿರಣ. ಪತನ ಕಿರಣ ಏನಾಗ್ತಾ ಇದೆ? ವಕ್ರತಾ ಕೇಂದ್ರ ಅಂದ್ರೆ ಸಿ, ವಕ್ರತಾ ಕೇಂದ್ರದ ಮೂಲಕ ಏನಾಗ್ತಾ ಇದೆ? ಹಾಯ್ದು ಹೋಗ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ಪ್ರತಿಫಲನ ಕಿರಣ ನೋಡಿ ಈ ದಿಕ್ಕಿನಲ್ಲಿ ಇದೆ, ಅಂದ್ರೆ ಪ್ರತಿಫಲನ ಕಿರಣವೂ ಕೂಡ ಅದೇ ಹಾದಿಯಲ್ಲಿ, ಅದೇ ರಸ್ತೆಯಲ್ಲಿ, ಹೌದಾ?
ವಿರುದ್ಧ ದಿಕ್ಕಿನಲ್ಲಿ ಬರುತ್ತೆ ಈ ರೀತಿ. ಇದು ಪತನ ಕಿರಣ, ಇದು ಪ್ರತಿಫಲನ ಕಿರಣ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಪತನ ಕೋನ ಅಥವಾ ಪ್ರತಿಫಲನ ಕೋನ ಇರೋದಿಲ್ಲ. ಹೌದಾ? ಸೊ ಇದು ನಿಮ್ನ ದರ್ಪಣದಲ್ಲಿ. ಅದೇ ರೀತಿಯಾಗಿ ಪೀನ ದರ್ಪಣದಲ್ಲಿ ನೀವು ಗಮನಿಸಿದಾಗ, ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ, ಸೊ ಇಲ್ಲಿ ನೋಡಿ, ಇದು ಪತನ ಕಿರಣ. ಯಾವ ರೀತಿ ಪತನ ಕಿರಣ ಅಂದ್ರೆ ಇದರ ದಿಕ್ಕು ವಕ್ರತಾ ಕೇಂದ್ರದ ಕಡೆಗೆ ಏನಾಗಿದೆ, ನಿರ್ದೇಶನಗೊಂಡಿದೆ. ವಕ್ರತಾ ಕೇಂದ್ರದ ಕಡೆಗೆ ಹಾಯ್ದು ಹೋಗುವಾಗೆ ಭಾಸ್ಪವಾಗಿದೆ. ಸೊ ಈ ರೀತಿ ಬಂದಾಗ ಇಲ್ಲೂ ಕೂಡ ಪ್ರತಿಫಲನ ಕಿರಣ ಏನಾಗ್ತಾ ಇದೆ, ಅದೇ ರೀತಿಯಾಗಿ ಅದೇ ಒಂದು ಪಾತ್ ಅಲ್ಲಿ, ಅದೇ ಒಂದು ರಸ್ತೆಯಲ್ಲಿ, ಅದೇ ಒಂದು ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗತ್ತೆ. ಹೌದಾ? ಸೊ ಇದು ಯಾವಾಗ ವಕ್ರತಾ ಕೇಂದ್ರದ ಮೂಲಕ ಪತನ ಕಿರಣ ಹಾಯ್ದು ಹೋಗುವಾಗ. ಇದು ಮೂರನೇ ಸಂಭವ. ಇನ್ನು ನಾಲ್ಕನೇ ಸಂಭವವನ್ನ ಗಮನಿಸಿದಾಗ, ಒಂದನೇ ಸಂಭವ ಏನು, ಪತನ ಕಿರಣ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದ್ದಾಗ. ಎರಡನೇದ್ದು ಪತನ ಕಿರಣ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋದ. ಮೂರನೇದ್ದು ಪತನ ಕಿರಣ ವಕ್ರತಾ ಕೇಂದ್ರದ ಮೂಲಕ ಹಾಯ್ದು ಹೋದಾಗ. ನಾಲ್ಕನೇ ಸಂಭವ ಅಂದ್ರೆ ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು, ಅಂದ್ರೆ ದರ್ಪಣ ಧ್ರುವ ಪಿ ಕಡೆಗೆ ಪ್ರಧಾನಾಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಸೊ ಇಲ್ಲಿ ನೋಡಿ, ಇದು ನಮ್ಮ ಪತನ ಕಿರಣ. ಯಾವ ರೀತಿ ಇದೆ ಇದು? ಇದು ದರ್ಪಣ ಧ್ರುವದ ಕಡೆಗೆ ಓರೆಯಾಗಿ ಬಂದಿದೆ. ಸೊ ಈ ರೀತಿಯಾಗಿ ಓರೆಯಾಗಿ, ಸ್ಲ್ಯಾಂಟ್ ಅಂತ ಏನ್ ಹೇಳ್ತೀವಿ, ಈ ರೀತಿಯಾಗಿ ಪತನ ಕಿರಣ ಬಂದಾಗ ಏನಾಗತ್ತೆ, ಪ್ರತಿಫಲನ ಕಿರಣ ಈ ರೀತಿ ಅದು ಕೂಡ ಓರೆಯಾಗಿ ಇನ್ನೊಂದು ದಿಕ್ಕಿನಲ್ಲಿ ಬರುತ್ತೆ, ಪ್ರತಿಫಲಿಸತ್ತೆ. ಹೌದಾ? ಎರಡು ದರ್ಪಣಗಳಲ್ಲೂ ಹೀಗೆ ಆಗತ್ತೆ. ಇಲ್ಲಿ ನೋಡಿ, ಇದು ನಮ್ಮ ಪೀನ ದರ್ಪಣ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ನಮ್ಮ ಪತನ ಕಿರಣ ಬರ್ತಾ ಇದೆ. ಇದು ದರ್ಪಣ ಧ್ರುವ, ಇದು ಪ್ರತಿಫಲನ ಕಿರಣ. ಇಲ್ಲಿ ನೋಡಿ, ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನಾಕ್ಷದೊಂದಿಗೆ ಏನದು ಪತನ ಬಿಂದುವಿನಲ್ಲಿ, ಇದು ಪತನ ಬಿಂದು ಅಂದ್ರೆ ಏನು, ಪತನ ಕೋನ ಎಲ್ಲಿ ಬಂದು ಮೀಟ್ ಆಗತ್ತೋ, ಎಲ್ಲಿ ಬಂದು ಮುಟ್ಟತ್ತೋ ಅದಕ್ಕೆ ನಾವು ಪತನ ಬಿಂದು ಅಂತ ಕರಿತೇವೆ. ಸೊ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಪ್ರಧಾನಾಕ್ಷದೊಂದಿಗೆ ಸಮಾನ ಕೋನಗಳನ್ನು, ಅಂದ್ರೆ I=R ಪ್ರತಿಫಲನ ನಿಯಮಗಳನ್ನು ಪಾಲಿಸುತ್ತದೆ ಅಂತ ಹೇಳ್ತಾ. ಹೌದಾ? ಸೊ ಈ ರೀತಿಯಾಗಿ ಇರತ್ತೆ. ಜಸ್ಟ್ ಅ ಮಿನಿಟ್ ಮಕ್ಕಳೇ. ಫೈನ್. ಸೊ ಈಗ ನಾವೇನ್ ನೋಡ್ತೀವಿ ಅಂತಂದ್ರೆ, ಓಕೆ, ಈಗ ನಾವು ನಿಮ್ನ ದರ್ಪಣದಲ್ಲಿ ಏನ್ ಹೇಳಿದೆ, ನಿಮ್ನ ದರ್ಪಣದಲ್ಲಿ ಯಾವ ರೀತಿಯಾಗಿ ಪ್ರತಿಫಲನ ಆಗತ್ತೆ ಅನ್ನೋದನ್ನ ನೋಡ್ತೇವೆ. ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ, ರೇಖಾಚಿತ್ರಗಳ ಮೂಲಕ ನೋಡ್ತೇವೆ. ಓಕೆ, ಒಂದೇ ನಿಮಿಷ ಶೇರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡಿ, ಆ ಎಕ್ಸ್ಪೆರಿಮೆಂಟ್ ಆಗ್ತಾ ಹೋಗ್ತಿರತ್ತೆ. ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ವಿಡಿಯೋ ಬರುತ್ತೆ, ಒಂದೇ ನಿಮಿಷ ಬರುತ್ತೆ. ಓಕೆ ಓಕೆ, ಫೈನ್. ಇಮೇಜ್ ಫಾರ್ಮೇಶನ್ ಬೈ ಕಾಂಕೇವ್ ಮಿರರ್ ಅಂತ ಹೇಳಿದ್ರು. ಅಂದ್ರೆ ಏನು? ಇಮೇಜ್ ಫಾರ್ಮೇಶನ್ ಬೈ ಕಾಂಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣದಲ್ಲಿ ಇಮೇಜ್ ಫಾರ್ಮೇಶನ್ ಯಾವ ರೀತಿ ಆಗತ್ತೆ ಅನ್ನೋದು. ಓಕೆನಾ? ಸೊ ಇಲ್ಲಿ ನೋಡಿ ಮಕ್ಕಳೇ, ಮೊದಲಿಗೆ ಏನಾಗತ್ತೆ ಅಂತ, ಏನೇನ್ ಸಾಮಗ್ರಿಗಳು ಬೇಕು, ಮಟೀರಿಯಲ್ಸ್ ಬೇಕು.
ಒಂದು ಕಾಂಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣ, ಮತ್ತೆ ದರ್ಪಣವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಮಿರರ್ ಹೋಲ್ಡರ್ ಅಂತ ಬರುತ್ತೆ. ಮಿರರ್ ಹೋಲ್ಡರ್ ಈ ರೀತಿ ಇರುತ್ತೆ ಅದು, ಓಕೆನಾ. ಅದೇ ರೀತಿ ಕಾರ್ಡ್ ಶೀಟ್ಗಳು ಬೇಕು ಇಲ್ಲಿ ನೋಡಿ, ಅದೇ ರೀತಿ ಸ್ಕ್ರೀನ್ ಬೇಕು, ಪರದೆ ಬೇಕು. ಯಾಕೆ? ಆ ಪ್ರತಿಬಿಂಬವನ್ನ ಗುರ್ತಿಸೋದಕ್ಕೆ, ಯಾವ ರೀತಿ ಪ್ರತಿಬಿಂಬ ರಚನೆ ಆಗಿದೆ ಅನ್ನೋದನ್ನ ಗುರ್ತಿಸುವುದಕ್ಕೆ, ಓಕೆನಾ. ಫೈನ್. ನೆಕ್ಸ್ಟ್ ಏನ್ ಬೇಕು ನಮಗೆ? ಇಲ್ಲಿ ನೋಡಿ ನಮ್ಮ ನಿಮ್ನ ದರ್ಪಣ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಒಂದು ಚಾರ್ಟ್ ಅನ್ನ ತೆಗೆದುಕೊಂಡು ಅಲ್ಲಿ ಪಿ ಪಿ ಅಂದ್ರೆ ಏನು, ಯಾರು ಹೇಳ್ತೀರಾ? ಪಿ ಫಾರ್ ಪ್ಯಾರೆಟ್ ಅಂತ ಹೇಳ್ಬೇಡಿ. ಪಿ ಅಂದ್ರೆ ಏನು? ಎಸ್, ಪಿ ಅಂದ್ರೆ ಯಾರು ಹೇಳ್ತೀರಾ? ಎಸ್, ಪಿ. ವೆರಿ ಗುಡ್ ಕೃತಿಕಾ. ಪೋಲ್. ಪೋಲ್ ಅಂದ್ರೆ ಏನು? ದರ್ಪಣ ಧ್ರುವ. ಓಕೆ, ರಾಜಶ್ರೀ ಆನ್ಸರ್ಡ್ ಇಟ್. ವರಲಕ್ಷ್ಮಿ, ಪ್ರದೀಪ್. ಪಿನ ದರ್ಪಣ ಅಲ್ಲ ಇದು, ನಿಮ್ನ ದರ್ಪಣ, ಕಾಂಕೇವ್ ಮಿರರ್. ಓಕೆ, ದರ್ಪಣ ಧ್ರುವ. ಬಾಬು ಆನ್ಸರ್ಡ್ ಇಟ್. ವೆರಿ ಗುಡ್. ಸೊ ಎಫ್ ಅಂದ್ರೆ ಏನು ಮಕ್ಕಳೇ? ಪಿ ಅಂದ್ರೆ ಪೋಲ್ ಅಂದರೆ ದರ್ಪಣ ಧ್ರುವ. ಎಫ್ ಅಂದ್ರೆ ಏನು? ಎಸ್, ದರ್ಪಣ ಧ್ರುವ ಅಲ್ಲ. ಎಫ್ ಅಂದ್ರೆ ಏನು? ಇಲ್ಲಿವರೆಗೂ ಸಂಭವಗಳನ್ನ ನೋಡಿದ್ವಿ, ಹೌದಾ? ಏನು ಎಫ್ ಅಂದ್ರೆ? ಓಕೆ, ಪ್ರಧಾನ ಸಂಗಮ. ಓಕೆ, ವೆರಿ ಗುಡ್. ಪ್ರಧಾನ ಸಂಗಮ, ಮೆಂಟಲ್ ಆನ್ಸರ್ಡ್ ಇಟ್. ಓಕೆ, ನೆಕ್ಸ್ಟ್ ಸಿ ಅಂದ್ರೆ ಏನು? ಸಿ ಅಂದ್ರೆ ಸಂಗಮ ಬಿಂದು ಅಂತಾನು ಕರಿಬಹುದು. ಸಿ ಅಂದ್ರೆ ವಕ್ರತಾ ಕೇಂದ್ರ. ಸೊ ಅದನ್ನ ಈ ರೀತಿ ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, 10 ಸೆಂಟಿಮೀಟರ್ ಅಂದ್ರೆ ದರ್ಪಣದ ಧ್ರುವ ಮತ್ತು ಏನದು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ವಕ್ರತಾ ಕೇಂದ್ರ, ಈ ಮೂರರ ನಡುವೆ 10 ಸೆಂಟಿಮೀಟರ್ ಜಾಗ ಬಿಟ್ಟು ಪಾಯಿಂಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್, ಸೊ ನಾವೇನ್ ಮಾಡಿದ್ದೇವೆ ಈಗ? ಮಿರರ್ ಅನ್ನ ಅಂದ್ರೆ ನಮ್ಮ ನಿಮ್ನ ದರ್ಪಣವನ್ನ ಏನ್ ಮಾಡಿದ್ದೇವೆ? ದರ್ಪಣ ಧ್ರುವದ ಮೇಲೆ, ದರ್ಪಣದ ಧ್ರುವದ ಹತ್ರ ಪ್ಲೇಸ್ ಮಾಡಿದ್ದೇವೆ, ಇಟ್ಟಿದ್ದೇವೆ, ಹೌದಾ? ನಂತರ ಫೈನ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಪ್ರಯೋಗ ನಡೆದಾಗ ನಾವು ಧ್ರುವವನ್ನ ಅಂದ್ರೆ ದರ್ಪಣವನ್ನ ಯಾವುದೇ ರೀತಿಯಾಗಿ ಮೂವ್ಮೆಂಟ್ ಮಾಡಬಾರ್ದು. ನಾವೇನ್ ಮೂವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ವಸ್ತುವನ್ನ, ಆಬ್ಜೆಕ್ಟ್ ಅಂತ ಏನ್ ಕರಿತೇವೆ, ಅದನ್ನ ಮಾತ್ರ ನಾವು ಮೂವ್ಮೆಂಟ್ ಮಾಡಬೇಕು. ಈಗ ಒಂದನೇ ಕೇಸ್ ಏನು ಅಂತ ಅಂದ್ರೆ, ಆಬ್ಜೆಕ್ಟ್ ಈಸ್ ವೆರಿ ಫಾರ್ ಅಂತಂದ್ರೆ ತುಂಬಾ ದೂರದಲ್ಲಿ, ಅನಂತದಲ್ಲಿ ಅಂತ ಕರಿತೀವಿ. ಅಂದ್ರೆ ಈಗ ಇದು ಒಂದು ಆಬ್ಜೆಕ್ಟ್ ಅಂತ ತಿಳ್ಕೊಂಡ್ರೆ ಫೈನ್, ಇದು ನಮ್ಮ ದರ್ಪಣ ಅಂತ ತಿಳ್ಕೊಂಡ್ರೆ ಇದು ತುಂಬಾ ದೂರ ಇದೆ ದರ್ಪಣದಿಂದ, ನಮ್ಗೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಗೊತ್ತಿಲ್ಲ, ಎಕ್ಸಾಕ್ಟ್ ಅಂತರ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇನ್ಫಿನಿಟಿ ಅಥವಾ ಅನಂತ ದೂರದಲ್ಲಿದೆ ಅಂತ ಪರಿಗಣಿಸ್ತೇವೆ. ಆವಾಗ ಯಾವ ರೀತಿ ಪ್ರತಿಫಲನ ಆಗತ್ತೆ ನಿಮ್ನ ದರ್ಪಣದಲ್ಲಿ ಅನ್ನೋದನ್ನ ನೋಡೋಣ. ಓಕೆ, ಸೊ ಅಬ್ಸರ್ವ್ ಇಟ್ ಕೇರ್ಫುಲಿ. ಸೊ ಇಲ್ಲಿ ನೋಡಿ, ಇದು ನಮ್ಮ ವಸ್ತು, ಹೌದಾ? ಮೇಣದ ಬತ್ತಿ ನಮ್ಮ ವಸ್ತು ಆಗಿದೆ. ನಮ್ಮ ದರ್ಪಣ ಎಲ್ಲಿದೆ? ದರ್ಪಣದ ಧ್ರುವದ ಹತ್ರ ಇದೆ. ಇದು ನಮ್ಮ ನಿಮ್ನ ದರ್ಪಣ. ಸೊ ಇಲ್ಲಿ ನೋಡಿ, ನಾವಿದನ್ನ ಸ್ಕ್ರೀನ್ ಅನ್ನ, ಈ ಪರದೆಯನ್ನ ಸರಿಸ್ತಾ ಬರಬೇಕು. ಸರಿಸ್ತಾ ಅಂದ್ರೆ ಮೂವ್ಮೆಂಟ್ ಮಾಡ್ತಾ ಬರಬೇಕು. ಎಲ್ಲಿ ನಮಗೆ ಕ್ಲಿಯರ್ ಆದಂತಹ ಪ್ರತಿಬಿಂಬ ದೊರಕುತ್ತೋ ಅಲ್ಲಿ ಅದನ್ನ ನಿಲ್ಲಿಸ್ಬೇಕು. ಸೊ ಅದನ್ನ ಆ ರೀತಿ ಪ್ರಯೋಗ ಮಾಡಿದಾಗ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ಪ್ರತಿಬಿಂಬ ಯಾವಾಗ ಕ್ಲಿಯರ್ ಆಗಿ ಬರತ್ತೆ ಅಂದ್ರೆ, ಯಾವಾಗ ಆ ಒಂದು ಪರದೆ ಫೋಕಸ್ ಮೇಲೆ, ಅಂದ್ರೆ ಪ್ರತಿಬಿಂಬ ಎಲ್ಲಿ ದೊರಕತ್ತೆ? ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವಿನಲ್ಲಿ ದೊರಕತ್ತೆ.
ಯಾವಾಗ ವಸ್ತು ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬ ಏನಾಗತ್ತೆ, ಪ್ರಧಾನ ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮದಲ್ಲಿ ದೊರಕತ್ತೆ. ವೆರಿ ಗುಡ್. ಯಾರು ಹೇಳಿದ್ರು? ಪ್ರಥಮ ಸಂಗಮ ಅಲ್ಲ, ಅದು ಪ್ರಧಾನ ಸಂಗಮ. ಫೈನ್ ಫೈನ್. ಸೊ ಲೆಟ್ ಅಸ್ ಪ್ರೊಸೀಡ್. ಯಾವ ರೀತಿ ಪ್ರತಿಬಿಂಬ ಇರತ್ತೆ ಅನ್ನೋದನ್ನ ಹೇಳ್ತೇನೆ ಈಗ. ಈಗ ನೋಡಿ, ಓಕೆ, ಈಗ ನೋಡಿ ಮಕ್ಕಳೇ, ಈ ರೀತಿ ಪ್ರತಿಬಿಂಬ ಫಾರ್ಮೇಶನ್ ಆಗಿದೆ. ಈ ವಸ್ತು ನೋಡಿ ಮತ್ತೆ ಈ ಪ್ರತಿಬಿಂಬ ನೋಡಿ. ಪ್ರತಿಬಿಂಬ ವಸ್ತುವಿನಕ್ಕಿಂತ ಚಿಕ್ಕದಾಗಿದೆ. ಅದೇ ರೀತಿ ಉಲ್ಟಾ ಇದೆ. ಜ್ವಾಲೆ ಈ ರೀತಿ ಚೂಪಾಗಿ ಮೇಲ್ಗಡೆ ಚೂಪಿರತ್ತೆ, ಕೆಳಗಡೆ ಬ್ರಾಡ್ ಇರುತ್ತೆ, ಈ ರೀತಿ ಇರತ್ತೆ. ಬಟ್ ನಮ್ಗೆ ಪ್ರತಿಬಿಂಬ ಯಾವ ರೀತಿ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ, ಓಕೆನಾ? ಸೊ ಇಲ್ಲಿ ಅದಕ್ಕೆ ನಾವೇನಂತ ಕರಿತೇವೆ? ಇನ್ವರ್ಟೆಡ್ ಅಂತ ಕರಿತೇವೆ. ಹೌದಾ? ನೇರ ಅಂತ ಕರೆಯುವುದಿಲ್ಲ. ಅದೇ ರೀತಿ ಈ ಒಂದು ಪ್ರತಿಬಿಂಬ ನೈಜ ಪ್ರತಿಬಿಂಬ. ಯಾಕೆ ಅಂದ್ರೆ ಇದು ಪರದೆಯ ಮೇಲೆ ನಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ಓಕೆ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ವಸ್ತುವಿನಿಂದ ಪತನ ಕಿರಣಗಳು ಬಂದು ಪ್ರತಿಫಲನಗೊಂಡು ಎಲ್ಲಿ ಸಂಧಿಸ್ತಾ ಇವೆ? ಪ್ರಧಾನ ಸಂಗಮದಲ್ಲಿ ಅಥವಾ ಸಂಗಮ ಬಿಂದುವಿನಲ್ಲಿ ಸಂಧಿಸ್ತಾ ಇವೆ. ಎಲ್ಲಿ ಪ್ರತಿಫಲನ ಕಿರಣಗಳು ಸಂಧಿಸ್ತಾವೋ ಅಲ್ಲೇ ಪ್ರತಿಬಿಂಬ ರಚನೆಯಾಗತ್ತೆ, ಅಲ್ಲೇ ಪ್ರತಿಬಿಂಬ ಫಾರ್ಮ್ ಆಗತ್ತೆ. ನೋ ಡೌಟ್. ಯಾವಾಗ್ಲೂ ಏನದು ಪ್ರಧಾನ ಸಂಗಮದಲ್ಲೇ ಪ್ರತಿಬಿಂಬ ಫಾರ್ಮ್ ಆಗೋದಿಲ್ಲ. ಎಲ್ಲಿ ಪ್ರತಿಫಲನ ಕಿರಣಗಳು ಸಂಧಿಸ್ತಾವೋ ಆ ಜಾಗದಲ್ಲಿ ಏನಾಗತ್ತೆ? ಪ್ರತಿಬಿಂಬ ಫಾರ್ಮ್ ಆಗತ್ತೆ. ಹೌದಾ? ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಅಂತ ಬಂದಾಗ, ಜಸ್ಟ್ ಅ ಮಿನಿಟ್, ಐ ವಿಲ್ ಎಕ್ಸ್ಪ್ಲೇನ್. ರಿಯಲ್ ಅಂಡ್ ಇನ್ವರ್ಟೆಡ್. ಜಸ್ಟ್ ಅ ಮಿನಿಟ್. ಓಕೆ. ಸೊ ಇಲ್ಲಿ ನೋಡಿ, ರಿಯಲ್ ಅಂದ್ರೆ ಏನು? ನೈಜ ಪ್ರತಿಬಿಂಬ ಅಂದ್ರೆ ನಮಗೆ ಇದು ಪರದೆಯ ಮೇಲೆ ದೊರಕಿದೆ, ಆದ್ರಿಂದ ನೈಜ. ಇನ್ವರ್ಟೆಡ್ ಅಂದ್ರೆ ಏನು? ಉಲ್ಟಾ ಅಂತ. ಇನ್ನು ಹೈಲಿ ಡಿಮಿನಿಷ್ಡ್ ಅಂದ್ರೆ ತುಂಬಾ ಚಿಕ್ಕದಾದ ವಸ್ತುವಿನೊಂದಿಗೆ ಅದನ್ನ ಕಂಪೇರ್ ಮಾಡಿದಾಗ ಅದು ತುಂಬಾ ಚಿಕ್ಕದಾಗಿದೆ. ಹೌದಾ? ಅದೇ ರೀತಿ ಪೊಸಿಷನ್ ಎಲ್ಲಿ ಸಿಕ್ತದು ನಮಗೆ? ಆಟ್ ಫೋಕಸ್ ಅಂದ್ರೆ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವಿನ ಕಡೆಗೆ ನಮ್ಮ ಪ್ರತಿಬಿಂಬ ಫಾರ್ಮೇಶನ್ ಆಯ್ತು. ಇದು ಒಂದನೇ ಕೇಸ್, ಒಂದನೇ ಸಂಭವದಲ್ಲಿ. ಇನ್ನು ಎರಡನೇ ಸಂಭವ ಏನು ಅಂತ ಬಂದಾಗ, ಆಬ್ಜೆಕ್ಟ್ ಬಿಯಾಂಡ್ ಸಿ. ಆಬ್ಜೆಕ್ಟ್ ಬಿಯಾಂಡ್ ಸಿ ಅಂದ್ರೆ ಏನು? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪರದೆ ಇದೆ, ಹೌದಾ? ಸ್ಕ್ರೀನ್ ಅಂತ ಹೇಳ್ತೇವೆ. ನಮ್ಮ ದರ್ಪಣ ಪೋಲ್ ಅಂದ್ರೆ ದರ್ಪಣ ಧ್ರುವದ ಮೇಲೆ ಇದೆ. ನಮ್ಮ ವಸ್ತುವನ್ನ ಮಾತ್ರ ನಾವೇನ್ ಮಾಡಿದ್ದೇವೆ? ವಕ್ರತಾ ಕೇಂದ್ರದ ಆಚೆಗೆ, ಬಿಯಾಂಡ್ ಸಿ ಅಂದ್ರೆ ವಕ್ರತಾ ಕೇಂದ್ರದಿಂದ ಸ್ವಲ್ಪ ದೂರಕ್ಕೆ ಇಟ್ಟಿದ್ದೇವೆ. ಆ ರೀತಿ ದೂರದಲ್ಲಿಟ್ಟಾಗ ನಮಗೆ ಪ್ರತಿಬಿಂಬ ಎಲ್ಲಿ ದೊರಕತ್ತೆ ಅಂತ ನೋಡಿದ್ರೆ ಮಕ್ಕಳೇ, ಸರಿಯಾಗಿ ಗಮನಿಸಿ. ಇಲ್ಲಿ ನೋಡಿ, ಪ್ರತಿಬಿಂಬ ಎಲ್ಲಿ ದೊರಕಿದೆ ನಮಗೆ? ಯಾವಾಗ ಆ ಪರದೆ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಮತ್ತು ವಕ್ರತಾ ಕೇಂದ್ರದ ಮಧ್ಯದಲ್ಲಿ, ಬಿಟ್ವೀನ್ ಎಫ್ ಅಂಡ್ ಸಿ. ಎಫ್ ಮೀನ್ಸ್ ಪ್ರಧಾನ ಸಂಗಮ, ಸಿ ಮೀನ್ಸ್ ವಕ್ರತಾ ಕೇಂದ್ರ. ಎರಡರ ಮಧ್ಯದಲ್ಲಿ ನಮಗೆ ನಮ್ಮ ಪ್ರತಿಬಿಂಬ ಸಿಕ್ಕಿದೆ. ಸೊ ಇಲ್ಲಿ ಪ್ರತಿಬಿಂಬವನ್ನ ನೀವು ನೋಡ್ತಾ ಇದ್ದೀರಾ. ಏನು ಪ್ರತಿಬಿಂಬದ ಗುಣಲಕ್ಷಣಗಳು ಏನ್ ಮಕ್ಕಳೇ? ಯಾರು ಹೇಳ್ತೀರಾ? ಅದು ಪರದೆಯ ಮೇಲೆ ನಮಗೆ ದೊರಕಿದೆ ಅಂದ್ರೆ ಅದು ಯಾವ ತರದ ಪ್ರತಿಬಿಂಬ ಅಂತ ಹೇಳ್ತೇವೆ? ಎಸ್, ಅದು ಯಾವ ತರದ ಪ್ರತಿಬಿಂಬ? ಯಾರು ಹೇಳ್ತೀರಾ? ಎಸ್, ನೇರ ಪ್ರತಿಬಿಂಬ ಅಲ್ಲ. ಏನದು?
ನೈಜ ಪ್ರತಿಬಿಂಬ. ಅದಕ್ಕೆ ನಾವೇನಂತ ಕರಿತೇವೆ? ನೈಜ ಪ್ರತಿಬಿಂಬ ಅಂತ ಕರಿತೇವೆ. ಹೌದಾ? ಎಸ್, ನೈಜ ಪ್ರತಿಬಿಂಬ ಅಂತ ಕರಿತೇವೆ. ನೆಕ್ಸ್ಟ್, ವೆರಿ ಗುಡ್, ಸ್ವಲ್ಪ ಜನ ಆನ್ಸರ್ ಮಾಡಿದ್ರಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಆ ಪ್ರತಿಬಿಂಬ ಯಾವ ರೀತಿ ಇದೆ? ಅದು ಜ್ವಾಲೆ ತರ ಇದೆನಾ ಅಥವಾ ಯಾವ ರೀತಿ ಇದೆ ಅದು? ಎಸ್ ಮಹೇಂದ್ರ, ನೈಜ ಪ್ರತಿಬಿಂಬ ಕರೆಕ್ಟ್ ಆನ್ಸರ್. ಅದಕ್ಕೆ ರಿಯಲ್ ಏನಂತ ಕರಿತೇವೆ? ಇಮೇಜ್ ಅಂತ ಕರಿತೇವೆ. ಓಕೆ, ವೆರಿ ಗುಡ್, ರಾಹುಲ್ ಆನ್ಸರ್ಡ್ ಇಟ್. ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಅಂದ್ರೆ ಏನು? ನೈಜ ಅಥವಾ ಸತ್ಯ ಪ್ರತಿಬಿಂಬ ಅಂದ್ರೆ ಪರದೆಯ ಮೇಲೆ ದೊರಕುತ್ತದೆ. ಉಲ್ಟಾ ಅಂತ ಹೇಳ್ತಿದ್ದೆ, ಅದಕ್ಕೆ ತಲೆ ಕೆಳಗಾದ ಸೈಂಟಿಫಿಕ್ ವರ್ಡ್ ಕೊಟ್ರು ರಾಹುಲ್. ಥ್ಯಾಂಕ್ ಯು ವೆರಿ ಮಚ್. ತಲೆ ಕೆಳಗಾದ ಪ್ರತಿಬಿಂಬ. ಅದೇ ರೀತಿಯಾಗಿ ನಮಗೆ ನೈಜ ಪ್ರತಿಬಿಂಬ ದೊರಕಿದೆ. ಮತ್ತೆ ನೋಡಿ, ಅದರ ಗಾತ್ರ ನೋಡಿ, ಅದರ ಗಾತ್ರ ಕೂಡ ಸ್ವಲ್ಪ ವಸ್ತುವಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗೇ ಇದೆ. ಹೌದಾ? ನಿಮಗೆ ದೂರದಲ್ಲಿದೆ ಅಂತ ವಸ್ತು ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ಆಕ್ಚುಲಿ ಅದು ವಸ್ತುವಿನಕ್ಕಿಂತ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿರುತ್ತೆ. ಓಕೆನಾ? ಸೊ ಇದರ ರೇಖಾಚಿತ್ರವನ್ನ ಯಾವ ರೀತಿ ಬರಿಬೇಕು ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಇದು ನಮ್ಮ ವಸ್ತು ಆಗಿದೆ ಮಕ್ಕಳೇ. ಇದರಿಂದ 2 ಪತನ ಕಿರಣಗಳು ಬರ್ತಾ ಇವೆ. ಇದು ಒಂದು ಪತನ ಕಿರಣ, ಇದು ಒಂದು ಪತನ ಕಿರಣ. ಸೊ ಈ 2 ಪ್ರತಿಫಲನಗೊಂಡಾಗ ಅವು ಎಲ್ಲಿ ಸಂಧಿಸ್ತವೆ? ಇಲ್ಲಿ ನೋಡಿ, 2 ಬಂದು ಎಲ್ಲಿ ಸಂಧಿಸ್ತಾ ಇದಾವಂದ್ರೆ ಸಿ ಮತ್ತು ಎಫ್ ನ ನಡುವೆ, ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರದ ಮಧ್ಯದಲ್ಲಿ ಸಂಧಿಸ್ತಾ ಇವೆ. ಸೊ ಇಲ್ಲಿ ಅದರ ಗುಣಲಕ್ಷಣಗಳು ಬಂದಾಗ ರಿಯಲ್ ನೈಜ ಅಥವಾ ಸತ್ಯ, ಇನ್ವರ್ಟೆಡ್ ತಲೆ ಕೆಳಗಾದ, ಸೈಜ್ ಎಷ್ಟಿದೆ ಇದು? ಡಿಮಿನಿಶ್ಡ್ ಅಂದ್ರೆ ಸ್ವಲ್ಪ ಚಿಕ್ಕದಾಗಿದೆ, ಆಬ್ಜೆಕ್ಟ್ ಅಥವಾ ವಸ್ತುವಿನಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ, ರೈಟ್? ಅದೇ ರೀತಿ ಪೊಸಿಷನ್ ಬಿಟ್ವೀನ್ ಎಫ್ ಅಂಡ್ ಸಿ. ಓಕೆ, ವೆರಿ ಗುಡ್. ಸೊ ಲೆಟ್ ಅಸ್ ಪ್ರೊಸೀಡ್. 3ನೇ ಸಂಭವವನ್ನ ನೋಡೋಣ. ಯಾವಾಗ ನಾವು ವಸ್ತುವನ್ನ ವಕ್ರತಾ ಕೇಂದ್ರದ ಮೇಲೆ ಇಟ್ಟಾಗ ಏನಾಗತ್ತೆ, ಎಲ್ಲಿ ಪ್ರತಿಬಿಂಬ ರಚನೆ ಆಗತ್ತೆ ಅನ್ನೋದನ್ನ ನೋಡೋಣ. ಓಕೆ, ಗಮನಿಸಿ, ತುಂಬಾ ನೀಟಾಗಿ ಗಮನಿಸಿ, ವೆರಿ ಇಂಪಾರ್ಟೆಂಟ್ ಇದು. ಹೌದಾ? ಆಬ್ಜೆಕ್ಟ್ ಅಟ್ ಸಿ ಅಂದ್ರೆ ವಕ್ರತಾ ಕೇಂದ್ರದ ಮೇಲೆ ವಸ್ತುವನ್ನ ಇಟ್ಟಿದ್ದೇವೆ. ಸೊ ಯಾವಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ? ಪ್ರತಿಬಿಂಬನೂ ಕೂಡ ವಕ್ರತಾ ಕೇಂದ್ರದ ಮೇಲೆನೆ ಫಾರ್ಮ್ ಆಗಿದೆ. ವಕ್ರತಾ ಕೇಂದ್ರದ ಹತ್ರನೇ, ಅದರ ಮೇಲೆನೆ ಫಾರ್ಮ್ ಆಗಿದೆ ಅಂತ ನೋಡ್ತೀವಿ. ಹೌದಾ? ಸೊ ಇದನ್ನ ನೋಡಿ, ಸ್ವಲ್ಪ ನೋಡಿ, ಇದರ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಇದು 2 ಸೆಂಟಿಮೀಟರ್ ಇದ್ರೆ ವಸ್ತುವಿನ ಗಾತ್ರ, ಪ್ರತಿಬಿಂಬದ ಗಾತ್ರನೂ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಫೈನ್. ಸೊ ಇಲ್ಲಿ ರೇಖಾಚಿತ್ರವನ್ನ ಗಮನಿಸಿ ಮಕ್ಕಳೇ. ಇದು ನಮ್ಮ ವಸ್ತುವಿನಿಂದ 2 ಪತನ ಕಿರಣಗಳು ಹೋಗಿ ಇಲ್ಲಿ ನೋಡಿ, ವಸ್ತುವನ್ನ ಎಲ್ಲಿ ಇಟ್ಟಿದ್ದೇವೆ? ವಕ್ರತಾ ಕೇಂದ್ರದ ಮೇಲೆ ಇಟ್ಟಿದ್ದೇವೆ. ಪ್ರತಿಬಿಂಬ ಎಲ್ಲಿ ಸಿಕ್ತು ನಮಗೆ? ವಕ್ರತಾ ಕೇಂದ್ರದಲ್ಲೇ ಸಿಕ್ತು. ಇಲ್ಲಿ ನೋಡಿ, ನಮ್ಮ ಪ್ರತಿಬಿಂಬ ಸತ್ಯವಾಗಿದೆ, ತಲೆ ಕೆಳಗಾಗಿದೆ, ವಸ್ತುವಿನ ಗಾತ್ರದ ಹಾಗೆ ಅಥವಾ ಗಾತ್ರದಷ್ಟೇ ಇದೆ. ಹೌದಾ? ಎಲ್ಲಿ ಫಾರ್ಮ್ ಆಗಿದೆ? ವಕ್ರತಾ ಕೇಂದ್ರದ ಮೇಲೆ ಫಾರ್ಮ್ ಆಗಿದೆ. ಓಕೆ, ಇನ್ನು 4ನೇ ಸಂಭವವನ್ನ ನೋಡೋಣ. ಯಾವಾಗ ವಸ್ತುವನ್ನ ನಾವು ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವಿನ ನಡುವೆ ಇಟ್ಟಾಗ ನಮ್ಮ ಪ್ರತಿಬಿಂಬ ಎಲ್ಲಿ ಫಾರ್ಮ್ ಆಗತ್ತೆ ಅಂತ ನೋಡಿದ್ರೆ, ಇಲ್ಲಿ ನೋಡಿ, ನಮ್ಮ ಪ್ರತಿಬಿಂಬ ಬಿಯಾಂಡ್ ಸಿ ಅಂದರೆ ವಕ್ರತಾ ಕೇಂದ್ರದ ಆಚೆಗೆ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಬಟ್ ಈ ಗಮನಿಸಿ ಮಕ್ಕಳೇ, ನೀವು ನೋಡ್ಬಹುದು, ಪ್ರತಿಬಿಂಬದ ಗಾತ್ರ ನೋಡಿ, ವಸ್ತುವಿನ ಗಾತ್ರ ನೋಡಿ, ಯಾವುದು ದೊಡ್ಡದಾಗಿದೆ? ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆನಾ? ವಸ್ತುವಿನ ಗಾತ್ರ ದೊಡ್ಡದಾಗಿದೆನಾ? ಎಸ್ ಶಾಂತ, ವೆರಿ ಗುಡ್. ಸತ್ಯ ಮತ್ತು ತಲೆ ಕೆಳಬಹುದಾದ ಪ್ರತಿಬಿಂಬ. ಓಕೆ, ನೋಡಿ ಇಲ್ಲಿ ಎಲ್ಲಿ ಜಾಸ್ತಿ ಪ್ರತಿಬಿಂಬದ ಗಾತ್ರ ಜಾಸ್ತಿ ಇದೆನಾ? 2 ಕಡೆ ಸಮವಾಗಿಲ್ಲ. ಅದು ನೀಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ವಸ್ತುವಿನ ಗಾತ್ರ ಜಾಸ್ತಿ ಇದೆನಾ? ವೆರಿ ಗುಡ್. ಯಾರದು?
ಕೃತಿಕಾ ಪ್ರತಿಬಿಂಬ, ಗೌತಮ್ ಶೆಟ್ಟಿ ಪ್ರತಿಬಿಂಬ. ಓಕೆ, ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿರತ್ತೆ. ಅದೇ ರೀತಿ ಅದು ಸತ್ಯ ಪ್ರತಿಬಿಂಬ, ಯಾಕೆ ಅಂದ್ರೆ ಪರದೆಯ ಮೇಲೆ ದೊರಕಿದೆ. ತಲೆ ಕೆಳಗಾದ, ಉಲ್ಟಾ. ಓಕೆ, ಈ ರೀತಿಯಾಗಿ ನಾವು ಗುಣಲಕ್ಷಣಗಳನ್ನ ಬರಿಬೇಕಾಗತ್ತೆ. ಓಕೆನಾ? ಫೈನ್. ಸೊ ಇಲ್ಲಿ ನೋಡಿ, ಈಗ ಪ್ರತಿಬಿಂಬದ ಗಾತ್ರ ನಿಮಗೆ ನೀಟಾಗಿ ಕಾಣಿಸುತ್ತೆ. ಫೈನ್. ಇನ್ನು ನಾಲ್ಕನೇ ಒಂದು ಸಂಭವಕ್ಕೆ ಬಂದಾಗ, ಅದೇ ಇಲ್ಲಿ ನೋಡಿ, ಎಸ್, ಇಲ್ಲಿ ನೋಡಿ ನಮ್ಮ ವಸ್ತು ಎಲ್ಲಿದೆ, ವಕ್ರತಾ ಕೇಂದ್ರ ಮತ್ತು ಸಂಗಮ ಬಿಂದುವಿನ ನಡುವೆ ಇದೆ. ಇದರಿಂದ ಬಂದಿರುವ ಪತನ ಕಿರಣಗಳು ಪ್ರತಿಫಲನಗೊಂಡು ಬಿಯಾಂಡ್ ಸಿ ಅಂದ್ರೆ ವಕ್ರತಾ ಕೇಂದ್ರದ ಆಚೆಗೆ ನಮಗೆ ಪ್ರತಿಬಿಂಬ ದೊರಕಿದೆ. ಪ್ರತಿಬಿಂಬದ ಗಾತ್ರ ನೋಡಿ ಇಲ್ಲಿ ದೊಡ್ಡದಾಗಿದೆ ಅಲ್ವಾ? ಸೊ ಇದು ನಾಲ್ಕನೆಯ ಸಂಭವ. ನೆಕ್ಸ್ಟ್, ಐದನೇ ಸಂಭವ ಏನು ಅಂದ್ರೆ, ಯಾವಾಗ ವಸ್ತುವನ್ನ ನಾವು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವಿನ ಮೇಲೆ ಇರಿಸ್ತೇವೋ ಆವಾಗ ಪ್ರತಿಬಿಂಬ ಎಲ್ಲಿ ಫಾರ್ಮ್ ಆಗತ್ತೆ, ಎಲ್ಲಿ ರಚನೆ ಆಗತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಸಂಗಮ ಬಿಂದುವಿನಲ್ಲಿ ನಾವು ಏನು ನಮ್ಮ ವಸ್ತುವನ್ನ ಇಟ್ಟಿದ್ದೇವೆ. ಸೊ ಇಲ್ಲಿ ಇಮೇಜ್ ಇಸ್ ಫಾರ್ಮ್ಡ್ ವೆರಿ ಫಾರ್ ಅಟ್ ಇನ್ಫಿನಿಟಿ. ನಮಗೆ ವಸ್ತು ರಚನೆ ಪ್ರತಿಬಿಂಬ ಫಾರ್ಮೇಶನ್ ಆಗತ್ತೆ, ಪ್ರತಿಬಿಂಬ ರಚನೆ ಆಗತ್ತೆ, ಆದ್ರೆ ತುಂಬಾ ದೂರದಲ್ಲಿ, ದರ್ಪಣದಿಂದ ತುಂಬಾ ದೂರದಲ್ಲಿ ಅದು ರಚನೆ ಆಗತ್ತೆ. ಸೊ ಅದನ್ನ ನಾವೇನಂತ ಕರಿತೇವೆ, ಅನಂತ ದೂರದಲ್ಲಿ ಪ್ರತಿಬಿಂಬದ ರಚನೆಯಾಗಿದೆ ಅಂತ ಕರಿತೇವೆ. ಇನ್ನು ಪ್ರತಿಬಿಂಬವನ್ನ ಗಮನಿಸಿದಾಗ ಅದು ತುಂಬಾ ದೊಡ್ಡದಾಗಿರತ್ತೆ. ನೋಡಿ, ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ತುಂಬಾ ದೊಡ್ಡದಾಗಿರತ್ತೆ, ನೈಜವಾಗಿರತ್ತೆ, ತಲೆ ಕೆಳಗಾಗಿರತ್ತೆ. ಹೌದಾ? ಡಿಸ್ಟೆನ್ಸ್ ಎಲ್ಲಿ, ತುಂಬಾ ದೂರದಲ್ಲಿ, ಅನಂತ ದೂರದಲ್ಲಿ ಅಂತ ಹೇಳ್ತೇವೆ. ಇನ್ನು ಅದರ ರೇಖಾಚಿತ್ರಕ್ಕೆ ಬಂದಾಗ ಇಲ್ಲಿ ನೋಡಿ, ನಾವು ವಸ್ತುವನ್ನ ಎಲ್ಲಿರಿಸಿದ್ದೇವೆ, ಪ್ರಧಾನ ಸಂಗಮದ ಮೇಲೆ ಇರಿಸಿದ್ದೇವೆ. ಹೌದಾ? ಸೊ ಇದು ಅದರ ಪತನ ಕಿರಣಗಳು, ಇವು ಅವುಗಳ ಅದರ ಪ್ರತಿಫಲನ ಕಿರಣಗಳು. ಸೊ ಇಲ್ಲಿ ಪ್ರತಿಫಲನ ಕಿರಣಗಳು ಎಲ್ಲಿ ಸಂಧಿಸ್ತಿವೆ, ತುಂಬಾ ದೂರದಲ್ಲಿ ಸಂಧಿಸಿ ತಲೆ ಕೆಳಗಾದ ನೈಜ ತುಂಬಾ ದೊಡ್ಡದಾದಂತಹ ಪ್ರತಿಬಿಂಬವನ್ನ ರಚನೆ ಮಾಡಿವೆ. ನೆಕ್ಸ್ಟ್, ಆರನೇ ಸಂಭವವನ್ನ ನೋಡೋಣ. ಆಬ್ಜೆಕ್ಟ್ ಬಿಟ್ವೀನ್ ಪಿ ಅಂಡ್ ಎಫ್. ಪಿ ಅಂದ್ರೆ ದರ್ಪಣ ಧ್ರುವ, ಎಫ್ ಅಂದ್ರೆ ಸಂಗಮ ಬಿಂದು. ಸೊ ಈ ಎರಡರ ನಡುವೆ ನಾವು ವಸ್ತುವನ್ನ ಇರಿಸಿದಾಗ ಪ್ರತಿಬಿಂಬ ಯಾವ ರೀತಿ ಫಾರ್ಮ್ ಆಗತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡಿ, ನೋ ಇಮೇಜ್ ಆಬ್ಟೈನ್ಡ್ ಆನ್ ದ ಸ್ಕ್ರೀನ್. ಸೊ ವಾಟ್ ದಟ್ ಮೀನ್ಸ್, ನೋ ಇಮೇಜ್ ಆಬ್ಟೈನ್ಡ್ ಆನ್ ದ ಸ್ಕ್ರೀನ್ ಅಂದ್ರೆ ಪರದೆಯ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಬಿಂಬ ನಮಗೆ ದೊರಕಿಲ್ಲ. ಅಂದ್ರೆ ಅದು ನೈಜ ಪ್ರತಿಬಿಂಬ ಅಂತೂ ಅಲ್ಲ. ಯಾಕೆ ಅಂದ್ರೆ ಅದು ಪರದೆಯ ಮೇಲೆ ನಮಗೆ ದೊರಕಿಲ್ಲ. ಇನ್ನು ಎಂತ ಪ್ರತಿಬಿಂಬ ಅದು ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಪರದೆ ಮೇಲೆ, ಬಟ್ ಅದು ಪ್ರತಿಬಿಂಬ ಅಲ್ಲ, ಅದು ಬೆಳಕಿನ ಒಂದು ಪ್ಯಾಚ್ ಅಂತ, ಬೆಳಕಿನ ಒಂದು ಏನಂತಾರೆ, ಒಂದ್ ರೀತಿ ಸಿಗ್ನಲ್ ಅಂತ, ಒಂದ್ ರೀತಿ. ಓಕೆನಾ? ಸೊ ಅದು ಬೆಳಕಿನ ಒಂದು ಪ್ರಕಾಶ ಅಂತ. ಇಟ್ ಈಸ್ ನಾಟ್ ಪ್ರತಿಬಿಂಬ, ಪ್ರಕಾಶ ಅಂತ. ಓಕೆನಾ? ಫೈನ್. ಸೊ ಈಗ ಇಲ್ಲಿ ನೋಡಿ, ಪ್ರತಿಬಿಂಬ ದೊರಕಿದೆ, ಬಟ್ ಎಲ್ಲಿದೆ ಪ್ರತಿಬಿಂಬ? ಪ್ರತಿಬಿಂಬ ದರ್ಪಣದ ಒಳಗಡೆ ಅಥವಾ ಕನ್ನಡಿ ಒಳಗಿದೆ, ಅದು ನಮಗೆ ಪರದೆಯ ಮೇಲೆ ದೊರಕಿಲ್ಲ. ಸೊ ಇಂಥ ಪ್ರತಿಬಿಂಬವನ್ನ ನಾವು ಮಿಥ್ಯ ಪ್ರತಿಬಿಂಬ ಅಥವಾ ವರ್ಚುವಲ್ ಇಮೇಜ್ ಅಂತ ಕರಿತೇವೆ. ಓಕೆನಾ? ಸೊ ಇಲ್ಲಿ ನೋಡಿ, ಪ್ರತಿಬಿಂಬ ನೇರವಾಗಿದೆ, ತಲೆ ಕೆಳಗಾಗಿಲ್ಲ, ನೇರವಾಗಿದೆ ಅದು. ಹೌದಾ? ವಿರ್ಚುವಲ್ ಇಮೇಜ್ ಅಂದ್ರೆ ಮಿಥ್ಯ ಪ್ರತಿಬಿಂಬ ದರ್ಪಣದ ಒಳಗಡೆ ರಚನೆ ಆಗಿದೆ. ಸೊ ಇದರ ರೇಖಾಚಿತ್ರವನ್ನ ನಾವು ನೋಡಿದಾಗ, ಸೊ ಇಲ್ಲಿ ನೋಡಿ, ನಾವು ವಸ್ತುವನ್ನ ಸಂಗಮ ಬಿಂದು ಮತ್ತು ದರ್ಪಣದ ಧ್ರುವದ ನಡುವೆ ಇಟ್ಟಿದ್ದೇವೆ. ಸೊ ಈ ರೀತಿ ಇಟ್ಟಾಗ ಪ್ರತಿಫಲನ ಕಿರಣಗಳು ಎಲ್ಲಿ ಭೇಟಿ ಆಗ್ತವೆ? ಕನ್ನಡಿಯ ಹಿಂದ್ಗಡೆ, ಅಂದರೆ ದರ್ಪಣದ ಹಿಂದ್ಗಡೆ ಏನಾಗ್ತವೆ? ಸಂಧಿಸ್ತವೆ. ಸೊ ಇದರ ಪ್ರತಿಬಿಂಬ ಯಾವ ರೀತಿ ಇರತ್ತೆ? ತುಂಬಾ ದೊಡ್ಡದಾಗಿರತ್ತೆ,
ನೇರವಾಗಿರುತ್ತೆ ಮತ್ತು ಮಿಥ್ಯ ಪ್ರತಿಬಿಂಬವಾಗಿರುತ್ತೆ. ಸೊ ಇದು ನಿಮ್ನ ದರ್ಪಣದಲ್ಲಿ ಯಾವ ರೀತಿಯಾದಂತಹ ಪ್ರತಿಫಲನ ಸಂಭವಗಳು ನಡೀತವೆ ಅನ್ನುವಂತಹ ಒಂದು ಪ್ರಯೋಗ. ವೆರಿ ವೆರಿ ಇಂಪಾರ್ಟೆಂಟ್. ಇದರ ರೇಖಾಚಿತ್ರಗಳನ್ನ ತುಂಬಾ ನೀಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿ. ಅದು ನಿಮ್ಗೆ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೂ ಗೂಗಲ್ ಅಲ್ಲಿ ಹೋಗಿ, ಓಕೆ, ಗೂಗಲ್ ಹೋಗಿ ಕರ್ನಾಟಕ SSLC ಕ್ಲಾಸ್ 10 ಟೆಕ್ಸ್ಟ್ ಬುಕ್ ಅಂತ ಹೊಡೆದ್ರು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಟೆಕ್ಸ್ಟ್ ಬುಕ್ ಅನ್ನ. ಸೊ ಆ ರೇಖಾಚಿತ್ರಗಳನ್ನ ನೋಡಿ ಇವತ್ತೇ ಅದನ್ನ ಬರೀರಿ ಮಕ್ಕಳೇ. ಇವತ್ ಬರಿದೆ ಹೋದ್ರೆ ನಾಳೆ ನಾನ್ ಮಾಡ್ತೀನಿ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ರೇಖಾಚಿತ್ರಗಳ ಪ್ರಶ್ನೆ ಖಚಿತವಾಗಿ ನಮ್ಮ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಓಕೆ, ಫೈನ್. ಸೊ ಈಗ ಮುಂದಿನ ಸ್ಲೈಡಿಗೆ ಹೋಗೋಣ. ಜಸ್ಟ್ ಅ ಮಿನಿಟ್. ಓಕೆ, ನಿಮ್ನ ದರ್ಪಣಗಳಲ್ಲಿ ಯಾವ ರೀತಿ ಏನದು ಪ್ರತಿಫಲನ ಆಗತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಈ ನಿಮ್ನ ದರ್ಪಣಗಳ ಉಪಯೋಗಗಳಿಗೆ ಬಂದಾಗ ಇದನ್ನ ಸಾಮಾನ್ಯವಾಗಿ ನಾವು ಟಾರ್ಚ್ ಗಳಲ್ಲಿ ಉಪಯೋಗಿಸ್ತೇವೆ. ತಪಾಸಣಾ ದೀಪ. ಸೊ ಈಗ ಪೊಲೀಸರು ಯೂಶ್ವಲಿ ಏನಾದ್ರೂ ಹುಡುಕ್ಬೇಕಾದ್ರೆ, ಕಾಡಿನಲ್ಲೋ ಏನಾದ್ರೂ ಕ್ರೈಮ್ ನಡೆದಿರತ್ತೆ, ಹುಡುಕ್ಬೇಕಾದ್ರೆ ಈ ತಪಾಸಣಾ ದೀಪವನ್ನ ಬಳಸ್ತಾರೆ. ಈ ರೀತಿ ಇರತ್ತೆ ಅದು. ಇನ್ನು ವಾಹನಗಳ ಮುಂಭಾಗದ ದೀಪಗಳಲ್ಲಿ ನಾವು ಹೆಡ್ಲೈಟ್ಸ್ ಅಂತ ಏನ್ ಹೇಳ್ತೇವೆ, ಅಲ್ಲೂ ಕೂಡ ನಿಮ್ನ ದರ್ಪಣಗಳನ್ನ ಉಪಯೋಗಿಸ್ತೇವೆ. ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸಲಾಗುತ್ತದೆ. ಯಾಕೆ ಅಂದ್ರೆ ಈ ನಿಮ್ನ ದರ್ಪಣದಿಂದ ಎಲ್ಲಾ ಕಿರಣಗಳು ಏನಾಗ್ತಾ ಇವೆ, ಒಂದು ಕಡೆ ಸಂಧಿಸ್ತವೆ. ಸೊ ಅದರಿಂದ ಬೆಳಕಿನ ಪ್ರಕಾಶ ಅಥವಾ ಕಿರಣ ಪುಂಜ ಜಾಸ್ತಿ ಶಕ್ತಿಶಾಲಿ ಅಥವಾ ಜಾಸ್ತಿ ಪ್ರಕಾಶವಾಗಿರುತ್ತೆ. ಆದ್ದರಿಂದ ಇವುಗಳನ್ನ ಈ ರೀತಿ ಉಪಯೋಗಿಸ್ತೇವೆ. ಅದೇ ರೀತಿಯಾಗಿ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ನೀವು ಸಲೂನಿಗೆ ಹೋಗಿರ್ತೀರ, ಎಸ್ಪೆಷಲಿ ಬಾಯ್ಸ್, ಹೌದಾ? ನೀವು ಕಟಿಂಗ್ ಮಾಡಿಸ್ಕೊಳಕ್ ಹೋದಾಗ ಅಲ್ಲಿ ಒಂದು ಚಿಕ್ಕ ಮಿರರ್ ಇರತ್ತೆ. ದೊಡ್ಡ ಮಿರರ್ ನೀವು ಕಟಿಂಗ್ ಮಾಡಿಸ್ಕೊಳ್ಳುವಾಗಿರತ್ತೆ, ಅದರ ಪಕ್ಕದಲ್ಲೇ ಒಂದು ಚಿಕ್ಕ ಮಿರರ್ ಅನ್ನ ಇಟ್ಟಿರ್ತಾರೆ. ಸೊ ಅದಕ್ಕೆ ಕ್ಷೌರ ದರ್ಪಣ ಅಥವಾ ಶೇವಿಂಗ್ ಮಿರರ್ ಅಂತ ಕರಿತೇವೆ. ಅದು ಕೂಡ ನಿಮ್ನ ದರ್ಪಣದಿಂದ ಮಾಡಲ್ಪಟ್ಟಿರತ್ತೆ. ಯಾಕೆ ಅಂದ್ರೆ ನೀವು ನೋಡಿದ್ರಿ 6ನೇ ಸಂಭವದಲ್ಲಿ ಅದು ಎಷ್ಟು ದೊಡ್ಡ ಪ್ರತಿಬಿಂಬವನ್ನ ಫಾರ್ಮ್ ಮಾಡಿತ್ತು. ಯಾವಾಗ ವಸ್ತು ಪ್ರಧಾನ ಸಂಗಮ ಮತ್ತು ದರ್ಪಣದ ಸಂಗಮ ಬಿಂದು ಮತ್ತು ದರ್ಪಣದ ಮಧ್ಯದಲ್ಲಿದ್ದಾಗ ತುಂಬಾ ದೊಡ್ಡದಾದಂತಹ ಒಂದು ಪ್ರತಿಬಿಂಬವನ್ನ ರಚನೆ ಮಾಡಿತ್ತು. ಆದ್ದರಿಂದ ಸೊ ಇದನ್ನ ಈ ಕ್ಷೌರ ದರ್ಪಣದಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ದಂತ ವೈದ್ಯರು, ನಿಮ್ಗೆ ಯಾರಾದ್ರೂ ಹಲ್ಲು ಹುಳುಕಾಗಿದ್ರೆ, ಯೂಶ್ವಲಿ ಚಿಕ್ಕ ಮಕ್ಕಳಿದ್ದಾಗ, ದೊಡ್ಡವರಾದ್ಮೇಲೆ ತುಂಬಾ ಚಾಕ್ಲೇಟ್ಸ್ ತಿಂತೀರಾ ಅಂದಾಗ ಡೆಂಟಿಸ್ಟ್ ಹತ್ರ ಹೋದಾಗ ಅವ್ರು ಯೂಶ್ವಲಿ ಸ್ಪೂನ್ ತರ ಕಾಣಿಸುತ್ತೆ. ಅದು ಆಕ್ಚುಲಿ ನಿಮ್ನ ದರ್ಪಣ ಇರತ್ತೆ. ಸೊ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲು ಬಳಸುವರು. ಇನ್ನು ಸೌರ ಕುಲುಮೆಗಳಲ್ಲಿನ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು. ಸೊ ಈ ಒಂದು ದರ್ಪಣ ಏನ್ ಮಾಡತ್ತೆ, ಕಿರಣಗಳನ್ನ ಕೇಂದ್ರೀಕರಿಸತ್ತೆ. ನೀವು ಹಿಂದಿನ ಒಂದು ಇಮೇಜಸ್ ಅಲ್ಲಿ ನೋಡಿರ್ಬಹುದು. ಈ ಒಂದು ದರ್ಪಣ ಏನ್ ಮಾಡತ್ತೆ, ಸೊ ಇದು ಈ ರೀತಿಯಾಗಿ ಪ್ರಧಾನಾಕ್ಷ ಅನ್ಕೊಂಡ್ರೆ, ಇವೆಲ್ಲ ಪತನ ಕಿರಣ ಅಂತ ತಿಳ್ಕೊಂಡ್ರೆ, ಸೊ ಈ ರೀತಿಯಾಗಿ ಏನಾಗತ್ತೆ, ಎಲ್ಲಾ ಪತನ ಕಿರಣಗಳನ್ನ ಒಂದು ಬಿಂದುವಿನಲ್ಲಿ ಏನ್ ಮಾಡತ್ತೆ, ಸಂಧಿಸತ್ತೆ. ಸೊ ಇದರಿಂದ ಏನಾಗತ್ತೆ, ಆ ಒಂದು ಬಿಂದುವಿನಲ್ಲಿ ಹೀಟ್ ಜನರೇಟ್ ಆಗತ್ತೆ. ಶಾಖ, ಹೀಟ್, ತಾಪಮಾನ ಹೆಚ್ಚಾಗಿ ಅದನ್ನ ನಾವು ಸೌರ ಕುಲುಮೆಗಳಲ್ಲಿ, ಅಂದ್ರೆ ಈ ಸೋಲಾರ್ ಹೀಟರ್ಸ್ ಅಂತ, ಸೂರ್ಯನ ಕಿರಣದಿಂದ ನಾವು ನೀರನ್ನ ಕಾಯಿಸ್ತೇವೆ. ಸೊ ಅದರಲ್ಲಿ ನಾವು ಇದನ್ನ ಬಳಸ್ತೇವೆ ಅಂತ ಹೇಳ್ಬಹುದು. ಓಕೆ, ಇನ್ನು ಪೀನ ದರ್ಪಣಗಳಿಗೆ ಬಂದಾಗ ನಮ್ಮ ಚಮಚವನ್ನ ಕನ್ಸಿಡರ್ ಮಾಡಿದ್ರೆ ಆ ಕಡೆ ಬದಿ, ಹೌದಾ, ಹಿಂಬದಿ, ಹೌದಾ. ಸೊ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದಕ್ಕೆ ನಾವೇನಂತ ಕರಿತೇವೆ, ಪೀನ ದರ್ಪಣ. ಇಂಗ್ಲಿಷ್ ಅಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಕರಿತೇವೆ ಮಕ್ಕಳೇ, ಕಾನ್ವೆಕ್ಸ್ ಮಿರರ್. ಓಕೆ, ಕಾನ್ವೆಕ್ಸ್ ಮಿರರ್. ಇನ್ನು ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಭಾಗವಾಗಿರುತ್ತದೆ. ಇಲ್ಲಿ ನೋಡಿ, ಇದು ಪೀನ ದರ್ಪಣ. ಇಲ್ಲಿ ಅದರ ಮೇಲ್ಮೈ ನೋಡಿ ಹೊರಭಾಗದಲ್ಲಿ ಉಬ್ಬಿದೆ, ಅದು ಹೊರಭಾಗದಲ್ಲಿ ಆಗಿರುತ್ತೆ. ಈ ರೀತಿ ನೀವು ರೋಡ್ಸ್ ಅಲ್ಲೂ ನೋಡಿರ್ತೀರ, ಡೀಪ್ ಟರ್ನಿಂಗ್ ಇದ್ದಾಗ, ಜಸ್ಟ್ ಅ ಮಿನಿಟ್,
ಈಗ ಇಲ್ಲೊಂದು ರೋಡ್ ಇದೆ, ಈಗ ಸ್ಟ್ರೇಟ್ ಬರ್ತೀರಾ, ಸೊ ಈ ರೀತಿ ಹೊಳ್ತಾ ಇರ್ತೀರಾ. ಸೊ ಈ ಕಡೆ ಅವ್ರಿಗೆ ನೀವು ಬರೋದ್ ಕಾಣಿಸೋದೇ ಇಲ್ಲ. ಆವಾಗ ಇಲ್ಲಿ ಈ ತರಹದ ಪೀನ ದರ್ಪಣಗಳನ್ನ ಇಟ್ಟಿರ್ತಾರೆ. ಓಕೆನಾ? ಸೊ ಯಾವಾಗಾದ್ರೂ ನೋಡಿ ರೋಡಲ್ಲಿ ಇಟ್ಟಿರ್ತಾರೆ. ಓಕೆ, ನೆಕ್ಸ್ಟ್. ಸೊ ಇದರಲ್ಲಿ ಯಾವ ರೀತಿ ಪ್ರತಿಬಿಂಬ ಉಂಟಾಗೋದು ಅಂತ ನೋಡೋಣ. ಸೊ ಇದರಲ್ಲಿ ನಮ್ಮ ನಿಮ್ನ ದರ್ಪಣದ ತರ 6 ಸಂಭವಗಳಿಲ್ಲ, 2 ಸಂಭವಗಳಿವೆ. ಒಂದು, ಸೊ ಈ ಒಂದು ರೇಖಾಚಿತ್ರವನ್ನ ಗಮನಿಸಿ ಮಕ್ಕಳೇ. ಯಾವಾಗ ವಸ್ತು ಅನಂತ ದೂರದಲ್ಲಿ, ಅಂದ್ರೆ ನಮ್ಮ ದರ್ಪಣದ ಅನಂತ ದೂರದಲ್ಲಿದ್ದಾಗ, ಹೌದಾ? ಸೊ ಇಲ್ಲಿ ನೋಡಿ, ಪಿ ನಮ್ಮ ದರ್ಪಣ ಧ್ರುವ ಆಗಿದೆ. ಸೊ ಈ ವಸ್ತುವಿನಿಂದ ಏನಾಗ್ತಾ ಇದೆ, ಪತನ ಕಿರಣಗಳು ಬರ್ತಾ ಇವೆ. ಈ ರೀತಿಯಾಗಿ ಪ್ರತಿಫಲನ ಕಿರಣಗಳು ಹೋಗ್ತಾ ಇವೆ. ಸೊ ಈ ಪ್ರತಿಫಲಿತ ಕಿರಣಗಳು ಏನಾಗತ್ತೆ, ಒಂದು ಬಿಂದುವಿನಿಂದ ಬರುವ ಹಾಗೆ ಭಾಸ್ಪವಾಗುತ್ತದೆ. ಒಂದು ಬಿಂದುವಿನಿಂದ ಈ ಪ್ರತಿಫಲನ ಕಿರಣಗಳು ಬರುವ ಹಾಗೆ ಕಾಣಿಸುತ್ತೆ. ಹೌದಾ? ಸೊ ಇದು ಒಂದನೇ ಸಂಭವ. ಇನ್ನೊಂದು, ಯಾವಾಗ ವಸ್ತು ಅನಂತ ದೂರ ಮತ್ತು ದರ್ಪಣದ ಧ್ರುವದ ನಡುವೆ ಇದ್ದಾಗ, ಸೊ ಇಲ್ಲಿ ನೋಡಿ, ಇದು ಪತನ ಕಿರಣ, ಇದು ಒಂದು ಪತನ ಕಿರಣ. ಹೌದಾ? ಇದೇನಾಗ್ತಾ ಇದೆ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದೆ. ಸೊ ಇದು ಈ ರೀತಿ ಪ್ರತಿಫಲನಗೊಂಡು ಇದು ಪ್ರಧಾನ ಸಂಘದ ಮೇಲೆ ಹಾಯ್ದು ಹೋಗುತ್ತೆ. ಇದು ಒಂದು ಪತನ ಕಿರಣ. ಇದೇನಾಗ್ತಾ ಇದೆ, ಈ ರೀತಿ, ಅಂದ್ರೆ ನಮ್ಮ ಇಲ್ಲಿ ಅವ್ರು ಬರ್ದಿಲ್ಲ, ಇಲ್ಲಿ ಆಕ್ಚುಲಿ ಅದು ಇದರ ಮೇಲೆ ಇಲ್ಲಿ ನೋಡಿ, ಇದು ವಕ್ರತಾ ಕೇಂದ್ರದ ಡೈರೆಕ್ಷನ್ ಅಲ್ಲಿ, ಅದೇ ಒಂದು ದಿಕ್ಕಿನ ನಿರ್ದೇಶನದಲ್ಲಿ ಹಾಯ್ದು ಹೋಗುವಂತಹ ಪತನ ಕಿರಣ. ಸೊ ಅದರ ಪ್ರತಿಫಲನ ಕಿರಣ ಕೂಡ ಅದೇ ದಿಕ್ಕಿನಲ್ಲಿ ಹೋಗುತ್ತೆ. ಸೊ 2 ಪ್ರತಿಫಲನಗೊಂಡಿರುವ ಕಿರಣಗಳು ಏನಾಗತ್ತೆ, ಇಲ್ಲಿ ಸಂಧಿಸ್ತಾ ಇದ್ದಾವೆ ಇಲ್ಲಿ. ಸೊ ನಮಗೆ ಪ್ರತಿಫಲನಗೊಂಡಿರುವಂತಹ ಅಥವಾ ನಮ್ಮ ಪ್ರತಿಬಿಂಬ ಎಲ್ಲಿ ಫಾರ್ಮ್ ಆಗಿದೆ ಅಂತ ಅಂದ್ರೆ, ನಮ್ಮ ಕನ್ನಡಿಯ ಆಚೆಗೆ, ಅಂದ್ರೆ ಕನ್ನಡಿಯ ಹಿಂಬದಿಗೆ. ಇದು ನಮ್ಮ ಕನ್ನಡಿ ಅಥವಾ ದರ್ಪಣದ ಮುಂಬದಿ, ಅಂದ್ರೆ ಪ್ರತಿಫಲನಗೊಳ್ಳುವಂತಹ ಒಂದು ಮೇಲ್ಮೆ. ಸೊ ಇದರ ಹಿಂದ್ಗಡೆ ಅಲ್ಲೇನಾಗಿದೆ, ಫಾರ್ಮೇಶನ್, ಇಮೇಜ್ ಫಾರ್ಮೇಶನ್ ಅಥವಾ ನಮ್ಮ ಪ್ರತಿಬಿಂಬ ದೊರಕಿದೆ. ಸೊ ಪ್ರತಿಬಿಂಬ ಏನಾಗಿದೆ, ನೇರವಾಗಿದೆ. ಹೌದಾ? ಮತ್ತು ಇದು ಮಿಥ್ಯ ಪ್ರತಿಬಿಂಬ. ಯಾಕೆ ಅಂದ್ರೆ ಇದು ನಮಗೆ ಸ್ಕ್ರೀನ್ ಮೇಲೆ, ಪರದೆಯ ಮೇಲೆ ದೊರಕೋದಿಲ್ಲ. ಅದೇ ರೀತಿಯಾಗಿ ಎಲ್ಲಿ ಫಾರ್ಮ್ ಆಗಿದೆ, ಅದು ಈ ಕಡೆ ಫಾರ್ಮ್ ಆಗಿದೆ. ಅಂದ್ರೆ ನಮ್ಮ ಪ್ರಧಾನ ಬಿಂದು ಅಥವಾ ಸಂಗಮ ಬಿಂದುವಿನ ಈ ಕಡೆ ಮತ್ತು ದರ್ಪಣದ ಧ್ರುವದ ನಡುವೆ, ದರ್ಪಣ ಧ್ರುವ ಮತ್ತು ಪ್ರಧಾನ ಬಿಂದುವಿನ ಕಡೆ ಅದು ಫಾರ್ಮ್ ಆಗಿದೆ. ಹೌದಾ? ಈ ರೀತಿ ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಸೊ ಇಲ್ಲಿ ನೋಡಿ, ಅನಂತದಲ್ಲಿರುವಾಗ, ವಸ್ತುವಿನ ಸ್ಥಾನ ಅನಂತದಲ್ಲಿರುವಾಗ ಪ್ರತಿಬಿಂಬ ಸಂಗಮ ಬಿಂದು ಎಫ್ ನಲ್ಲಿ, ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ ಫಾರ್ಮ್ ಆಗತ್ತೆ. ತುಂಬಾ ಚಿಕ್ಕದಾಗಿರತ್ತೆ, ಚುಕ್ಕಿ ಹಾಕಿರತ್ತೆ. ಮಿಥ್ಯ ಮತ್ತು ನೇರ. ಮಿಥ್ಯ ಅಂದ್ರೆ ಪರದೆಯ ಮೇಲೆ ದೊರಕೋದಿಲ್ಲ, ಆದ್ದರಿಂದ ಮಿಥ್ಯ. ಸ್ಟ್ರೇಟ್ ಆಗಿರತ್ತೆ. ನೇರ ಅಂದ್ರೆ ಏನು, ಈಗ ನಮ್ಮ ಒಂದು ಪ್ರತಿಬಿಂಬ ಈ ರೀತಿ ಬಾಣದ ಹಾಗಿದ್ರೆ, ಸೊ ಇದು ತುದಿ, ಇದು ಅದರ ಬಾಲ ಅಂತ ತಿಳ್ಕೊಂಡ್ರೆ, ಸೊ ಇಲ್ಲಿ ನಮ್ಮ ಪ್ರತಿಬಿಂಬ ಇದೇ ರೀತಿಯಾಗಿ ಸಿಕ್ಕರೆ, ಇದೇ ರೀತಿಯಾಗಿ ಮೇಲ್ಗಡೆ ಅದರ ತುದಿ, ಕೆಳಗಡೆ ಬಾಲ ಸಿಕ್ಕರೆ ಇದು ನೇರ ಪ್ರತಿಬಿಂಬ. ಅದೇ ರೀತಿ ಈ ರೀತಿ ಉಲ್ಟಾ ಸಿಕ್ಕರೆ, ತಲೆ ಕೆಳಗಾದ ಅಂದ್ರೆ ಕೆಳಗಡೆ ತುದಿ, ಮೇಲ್ಗಡೆ ಬಾಲ ಅಂದ್ರೆ ತಲೆ ಕೆಳಗಾದ ಒಂದು ಪ್ರತಿಬಿಂಬ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, 2ನೇ ಕೇಸ್ ಬಂದಾಗ ಅನಂತ ಮತ್ತು ದರ್ಪಣದ ಧ್ರುವ ಪಿಯ ನಡುವೆ ನಾವು ವಸ್ತುವನ್ನ ಇಟ್ಟಾಗ ನಮಗೆ ಪ್ರತಿಬಿಂಬ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುವಿನ ನಡುವೆ ದೊರಕತ್ತೆ. ಅದೇ ರೀತಿ ನಮ್ಮ ಪ್ರತಿಬಿಂಬ ತುಂಬಾ ಚಿಕ್ಕದಾಗಿರತ್ತೆ, ಮತ್ತೆ ಮಿಥ್ಯ ಮತ್ತು ನೇರವಾಗಿರತ್ತೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್, ಪೀನ ದರ್ಪಣದ ಉಪಯೋಗಗಳು. ನಿಮ್ನ ದರ್ಪಣದ ಉಪಯೋಗಗಳನ್ನ ನೋಡಿದ್ವಿ, ಹೌದಾ? ಅದೇ ರೀತಿ ಪೀನ ದರ್ಪಣದ ಉಪಯೋಗಗಳಿಗೆ ಬಂದಾಗ, ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ಅಥವಾ ರೇರ್ ವ್ಯೂ ದರ್ಪಣವಾಗಿ ಬಳಸುತ್ತಾರೆ.
ಕಾರಲ್ಲಿ ನೀವು ನೋಡಿರ್ತೀರಾ, ಈ ರೀತಿ ನಮಗೆ ಕನ್ನಡಿಗಳು ಇರ್ತವೆ. ಸೊ ಇದು ಪೀನ ದರ್ಪಣದ ಒಂದು ಉಪಯೋಗ ಅಂತ ಹೇಳ್ಬೋದು. ಇಲ್ಲಿ ನಾವು ನಿಮ್ನ ದರ್ಪಣವನ್ನ ಯಾಕೆ ಯೂಸ್ ಮಾಡಲ್ಲ ಮಕ್ಕಳೇ? ಯಾರಾದ್ರೂ ಹೇಳ್ತೀರಾ? ನಿಮ್ನ ದರ್ಪಣವನ್ನ ಯಾಕೆ ನಾವ್ ಇಲ್ಲಿ ಯೂಸ್ ಮಾಡಲ್ಲ? ನಮ್ಮ ಕಾರಲ್ಲಿ ರೇರ್ ವ್ಯೂ ಮಿರರ್ ಅಂತ ಏನ್ ಹೇಳ್ತೇವೆ, ಸೈಡಿಗೆ ನಮ್ಮ ಕನ್ನಡಿಗಳೇನಿರ್ತಾವೆ ಕಾರಲ್ಲಿ, ಅಲ್ಲಿ ನಾವು ನಿಮ್ನ ದರ್ಪಣಗಳನ್ನ ಯಾಕೆ ಯೂಸ್ ಮಾಡಲ್ಲ? ಯಾರಾದ್ರೂ ಹೇಳ್ತೀರಾ? ಎಸ್, ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಿಮ್ನ ದರ್ಪಣಗಳಲ್ಲಿ ನಮಗೆ ಯಾವ ರೀತಿ ಪ್ರತಿಬಿಂಬಗಳು ಕಾಣಿಸ್ತಾ ಇವೆ? ತಲೆ ಕೆಳಗಾದ ಪ್ರತಿಬಿಂಬಗಳು ಕಾಣಿಸ್ತಾ ಇವೆ, ಹೌದಾ? ಆದ್ರೆ ನಮಗೆ ತಲೆ ಕೆಳಗಾದ ಪ್ರತಿಬಿಂಬಗಳು ಕಾರಲ್ಲಿ ಕಾಣಿಸಿದ್ರೆ ಏನು ಉಪಯೋಗ? ನಮಗೇನು ಗೊತ್ತಾಗ್ಬೇಕು? ನಮಗೆ ಹಿಂದ್ಗಡೆ ಬರುವಂತಹ ಒಂದು ವಾಹನ ಎಷ್ಟು ಹತ್ರದಲ್ಲಿದೆ, ಎಷ್ಟು ದೂರದಲ್ಲಿದೆ, ಅಥವಾ ಬಲಗಡೆ ತಿರುಗ್ತಾ ಇದ್ದೇನೋ ಎಡಗಡೆ ಹೊಳ್ತಾ ಇದ್ದೇನೋ, ಇದು ನಮಗ್ ಗೊತ್ತಾಗ್ಬೇಕು. ಸೊ ಅದಕ್ಕೆ ನಾವು ಪೀನ ದರ್ಪಣವನ್ನ ಯೂಸ್ ಮಾಡ್ತೇವೆ. ಇನ್ನು ದೂರದರ್ಶಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ತಿರುವುಗಳ ಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳಿಗೆ ರಸ್ತೆ ಬದಿ ಕನ್ನಡಿಯನ್ನ ಹಾಕಿರ್ತಾರೆ, ಹೌದಾ? ಇದು ಪೀನ ದರ್ಪಣಗಳ ಇದು. ಇಲ್ಲಿ ನೋಡಿ, ಪೀನ ದರ್ಪಣ ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನ ಕೊಡತ್ತೆ, ಹೌದಾ? ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಪೀನ ದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು, ತುಂಬಾ ವೈಡ್ ಏರಿಯಾ, ಅಗಲವಾಗಿ ತಮ್ಮ ಹಿಂಭಾಗದ ಅಗಲವಾದಂತಹ ಏರಿಯಾನ್ನ ಕಾಣಿಸೋದಕ್ಕೆ ಅನುಕೂಲ ಮಾಡಿಕೊಡತ್ತೆ. ಯಾವುದು? ನಮ್ಮ ಪೀನ ದರ್ಪಣ. ಆದ್ರಿಂದ ಪೀನ ದರ್ಪಣವನ್ನ ಉಪಯೋಗಿಸ್ತೇವೆ, ಸಮತಲ ಮತ್ತು ನಿಮ್ನ ದರ್ಪಣಗಳನ್ನ ಉಪಯೋಗಿಸೋದಿಲ್ಲ. ಇನ್ನು ನಮ್ಮ ಕಾರ್ಟೇಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತ ಬರ್ತವೆ. ಸೊ ಇವು ಕೂಡ ಏನು, ಒಂದು ಗ್ರಾಫ್ ಥಿಯರಿ ಇದ್ದ ಹಾಗೆ. ನೀವು ಗ್ರಾಫ್ ಕಲ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೇನೆ, ಹೌದಾ? ಸೊ ಗ್ರಾಫ್ ಕಲ್ತಿದ್ದೀರಾ ನೀವು ಈ ರೀತಿ. ಇದಕ್ಕೇನಂತ ಕರಿತೇವೆ? ಎಕ್ಸ್ ಎಕ್ಸ್ ಡ್ಯಾಶ್, ಎಕ್ಸ್ ಕಕ್ಷೆ, ಹೌದಾ? ಇನ್ನು ವೈ ವೈ ಡ್ಯಾಶ್ ಅಂತ ಕರಿತೇವೆ, ಹೌದಾ? ಸೊ ಈ ಕಡೆ ನಮ್ಮ ಬಲಭಾಗದಲ್ಲಿ, ಸಾರಿ ನಮ್ಮ ಎಡಭಾಗದಲ್ಲಿ ಏನಿರುತ್ತೆ, ಎಲ್ಲ ಒಂದು ಸಾರಿ ಏನಂತಾರೆ, ಇಲ್ಲಿ 0 ಬರಿತೇವೆ. ನೆಗೆಟಿವ್ ಅಂದರೆ ಋಣಾತ್ಮಕವಾಗಿರ್ತವೆ. ಈ ಕಡೆಯಿಂದ ನಾವೇನು ಮೆಜರ್ ಮಾಡಿದ್ರು, ಈ ಕಡೆಯಿಂದ ಎಲ್ಲವೂ ಏನಾಗಿರ್ತವೆ? ಧನಾತ್ಮಕ, ಪಾಸಿಟಿವ್ ಆಗಿರ್ತವೆ. ಅದೇ ರೀತಿ ಮೇಲ್ಗಡೆ ಬಂದಾಗ ಇಲ್ಲೂ ಕೂಡ ಧನಾತ್ಮಕವಾಗಿರ್ತವೆ, ಕೆಳಗಡೆ ಬಂದಾಗ ಋಣಾತ್ಮಕವಾಗಿರ್ತವೆ. ನಾವೀಗ ಏನ್ ತಿಳ್ಕೊಳ್ಳೋಣ, ಇಲ್ಲಿ ನಾವು ನಮ್ಮ ದರ್ಪಣವನ್ನ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾವು ಲೆಟಸ್ ಟೇಕ್ ನಮ್ಮ ನಿಮ್ನ ದರ್ಪಣವನ್ನ ತೆಗೆದುಕೊಳ್ಳೋಣ. ನಿಮ್ನ ದರ್ಪಣ ಇಲ್ಲಿ ಸೆಂಟರ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಅದರ ದರ್ಪಣದ ಧ್ರುವ ಪಿ, ಹೌದಾ? ಸೊ ಯಾವಾಗಲೂ ಗ್ರಾಫ್ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೇನೆ, ನೆನಪಿರ್ಲಿ, ನಿಮ್ಗೆ ಈಸಿ ಆಗ್ಲಿ ಅಂತ, ಹೌದಾ? ಸೊ ಯಾವಾಗ್ಲೂ ನಾವ್ ಏನಾದ್ರೂ ಮೆಷರ್ ಮಾಡಬೇಕು, ಅಳತೆ ಮಾಡಬೇಕು ಅಂದ್ರೆ ನಾವು ದರ್ಪಣ ಧ್ರುವವನ್ನ ಮೂಲ ಬಿಂದು ಅಥವಾ ಅದು ಒಂದು ಸೋರ್ಸ್ ಮೂಲವಾಗಿ ಅದನ್ನ ಆ ಪಾಯಿಂಟ್ ಅಂತ ಹಿಡಿದು ನಾವು ಮೆಷರ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ವಸ್ತು ಇದೆ ಅಂತ ತಿಳ್ಕೊಳ್ಳೋಣ. ಸಾರಿ, ಮಿನಿಟ್. ಓಕೆ, ಉಲ್ಟಾನೆ ತಿಳ್ಕೊಳ್ಳಿ. ಇಲ್ಲಿ ನಮ್ಮ ವಸ್ತು ಇದೆ ಅಂತ ತಿಳ್ಕೊಳ್ಳೋಣ, ಹೌದಾ? ಸೊ ಈ ವಸ್ತುವಿನಿಂದ
ಈ ವಸ್ತುವಿನಿಂದ ನಮ್ಮ ದರ್ಪಣ ಎಷ್ಟು ದೂರದಲ್ಲಿದೆ ಅನ್ನೋದಕ್ಕೆ ನಾವೇನಂತ ಕರಿತೇವೆ? ವಸ್ತುವಿನ ಅಳತೆ ಅಂತ ಕರಿತೇವೆ. ಅದರ ಬಗ್ಗೆ ಹೇಳ್ತೇನೆ ನಾನು ನಿಮಗೆ ಮುಂದೆ. ಸೊ ಇಲ್ಲಿ ಇದನ್ನ ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ ಅಂದ್ರೆ ದರ್ಪಣದ ಧ್ರುವದ ಮೂಲಕ ಮೆಷರ್ ಮಾಡ್ತೇವೆ. ಅದೇ ರೀತಿ ಪ್ರತಿಬಿಂಬ ಕೂಡ ಫಾರ್ಮ್ ಆಗಿದ್ರೆ ಅದನ್ನು ಕೂಡ ದರ್ಪಣ ಧ್ರುವದಿಂದ ನಾವು ಮೆಷರ್ ಮಾಡ್ತೇವೆ. ಹೌದಾ? ಸೊ ಯಾವಾಗಲೂ ಈ ಒಂದು ನಮ್ಮ ಇದೆ ಸೊ ಇಲ್ಲಿ ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ನಾವು ಇಡ್ತೇವೆ. ಹೌದಾ? ಸೊ ಇಲ್ಲಿ ನಾವು ಕಾಣಿಸ್ತಾ ಇದ್ದೇವೆ. ಹೌದಾ? ದರ್ಪಣದ ಎಡಭಾಗದಲ್ಲೇ ನಾವು ಇಡ್ತೇವೆ. ಸೊ ಎಡಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ವಸ್ತುವಿನ ಅಂತರ ಏನು? ಯಾವಾಗಲೂ ನೆಗೆಟಿವ್ ಆಗಿರತ್ತೆ. ಅದು ಪೀನ ದರ್ಪಣವಾಗಿರ್ಲಿ ಅಥವಾ ನಿಮ್ನ ದರ್ಪಣವಾಗಿರ್ಲಿ, ವಸ್ತುವಿನ ಅಂತರ ಋಣಾತ್ಮಕ ನೆಗೆಟಿವ್ ಆಗಿರತ್ತೆ. ಇನ್ನು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ, ನಾನು ಹೇಳ್ದಾಗೆ ದರ್ಪಣದ ಧ್ರುವದಿಂದನೇ ಅಳಿತೇವೆ. ಇನ್ನು ಮೂಲ ಬಿಂದುವಿನ ಅಂದ್ರೆ ಇದು ನಮ್ಮ ದರ್ಪಣ ಧ್ರುವ. ಹೌದಾ? ಬಲಭಾಗದಲ್ಲಿ ಇದರ ಬಲಭಾಗದಲ್ಲಿ ಅಳೆಯಲಾದ ಎಲ್ಲ ದೂರಗಳು. ಫಾರ್ ಎಕ್ಸಾಂಪಲ್, ಈಗ ಎಡಭಾಗದಲ್ಲಿ ಅಳೆದರೆ ಅದೇನಾಗತ್ತೆ? ಅಲ್ಲಿ ಎಲ್ಲ ಭಾಗಗಳು ಏನಾಗಿರ್ತವೆ? ನೆಗೆಟಿವ್ ಅಂದ್ರೆ ಋಣಾತ್ಮಕವಾಗಿರ್ತವೆ. ಇಲ್ಲಿ ನಮ್ಮ ಪ್ರತಿಬಿಂಬ ಈ ರೀತಿ ಬಲಭಾಗದಲ್ಲಿ ಫಾರ್ಮ್ ಆಯ್ತು ಅಂದ್ರೆ ಇಲ್ಲಿಂದ ಅಳಿಬೇಕದನ್ನ. ಹೌದಾ? ಸೊ ಇದು ಏನಾಗಿರತ್ತೆ? ಬಲಭಾಗದಿಂದ ನೀವು ಯಾವುದೇ ಅಂತರವನ್ನ ಎಳೆದಾಗ ಅದು ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಅಂತ ಪರಿಗಣಿಸ್ತೇವೆ. ಫೈನ್, ಇದಾಯ್ತಾ? ಇನ್ನು ಓಕೆ, ಇದನ್ನ ಓದಿದ್ವಿ. ನೆಕ್ಸ್ಟ್, ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆ ಅಳೆಯಲಾದ ದೂರಗಳನ್ನು ಇಲ್ಲಿ ನೋಡಿ. ಲೆಟ್ ಅಸ್ ಟೇಕ್ ಇದು ನಮ್ಮ ಗ್ರಾಫ್ ಅಂತ ತಿಳ್ಕೊಂಡ್ರೆ ಏನಾಗಿದೆ? ನಮ್ಮ ದರ್ಪಣ ನಿಮ್ನ, ಅಥವಾ ನಾನು ನಿಮ್ಮ ದರ್ಪಣನೇ ಕನ್ಸಿಡರ್ ಮಾಡ್ತೇನೆ. ಓಕೆನಾ? ಸೊ ಇದು ನಮ್ಮ ದರ್ಪಣ ಧ್ರುವ. ಓಕೆನಾ? ಸೊ ಈಗ ನಾನೇನ್ ಮಾಡ್ತೇನೆ, ಇಲ್ಲಿ ನಮ್ಮ ವಸ್ತುವನ್ನ ಇರಿಸಿದ್ದೇನೆ. ನನ್ನ ವಸ್ತು ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ. ಮೇಲೆ ತುದಿ ಇದೆ, ಕೆಳಗಡೆ ಬಾಲ ಇದೆ. ಹೌದಾ? ಎ ಮತ್ತೆ ಬಿ. ಎ ಅಂದ್ರೆ ಅದರ ತುದಿ, ಬಿ ಅಂದ್ರೆ ಅದರ ಬಾಲ. ಇದು ನನ್ನ ವಸ್ತುವಾಗಿದೆ. ಸೊ ವಸ್ತು ಏನಾಗಿದೆ ಇಲ್ಲಿ ನೋಡಿ, ಇದು ಎಕ್ಸ್ ಡ್ಯಾಶ್ ಯಾವಾಗ್ಲೂ ನೆಗೆಟಿವ್ ಇರತ್ತೆ, ಪಾಸಿಟಿವ್ ಇರತ್ತೆ. ಎಡಭಾಗದಲ್ಲಿ ಎಡ. ಹೌದಾ? ಇದು ಬಲಭಾಗ. ಸೊ ಇಲ್ಲಿ ಯಾವಾಗ್ಲೂ ನೆಗೆಟಿವ್ ಇರುತ್ತೆ. ಒಂದೇ ನಿಮಿಷ, ಉಲ್ಟಾ ಬರ್ದೆ ಅನ್ಸುತ್ತೆ. ಸರಿ, ಬಲದಲ್ಲಿ ಪಾಸಿಟಿವ್ ಆಗಿರತ್ತೆ, ಇನ್ನು ಎಡದಲ್ಲಿ ನೆಗೆಟಿವ್ ಆಗಿರತ್ತೆ. ಅದೇ ರೀತಿ ಮೇಲ್ಗಡೆ ನಮ್ಮ y ಮತ್ತೆ y ಡ್ಯಾಶ್ ಬಂದಾಗ ಮೇಲ್ಗಡೆ ಪಾಸಿಟಿವ್ ಆಗಿರತ್ತೆ, ಕೆಳಗಡೆ ನೆಗೆಟಿವ್ ಆಗಿರತ್ತೆ. ಸೊ ಯಾವಾಗ ಒಂದು ವಸ್ತುವನ್ನ ನಾವು ಪ್ರಧಾನಾಕ್ಷದ ಎಡಭಾಗದಲ್ಲಿ ಇಟ್ಟಾಗ ಆ ವಸ್ತುವಿನ ಗಾತ್ರವನ್ನ ಪ್ರಧಾನಾಕ್ಷಕ್ಕೆ ಲಂಬವಾಗಿ ಅದನ್ನ ಅಳಿತೇವೆ. ಸೊ ಅದು ಮೇಲ್ಗಡೆ ಇರುತ್ತೆ, ಪ್ರಧಾನಾಕ್ಷದ ಮೇಲ್ಗಡೆ ಇರುತ್ತೆ. ಸೊ ಆದ್ರಿಂದ ವಸ್ತುವಿನ ಗಾತ್ರ ಏನಿರುತ್ತೆ? ಯಾವಾಗಲೂ ಪಾಸಿಟಿವ್ ಆಗಿರತ್ತೆ ವಸ್ತುವಿನ ಗಾತ್ರ. ಕೆಲವೊಂದ್ಸಲ ಪ್ರತಿಬಿಂಬದ ಗಾತ್ರ ಅಥವಾ ಪ್ರತಿಬಿಂಬ ಈ ರೀತಿ ಫಾರ್ಮೇಶನ್ ಆಗತ್ತೆ. ಲೆಟ್ ಅಸ್ ಟೇಕ್ ಅದರ್ ಕಲರ್. ಫೈನ್. ಸೊ ಪ್ರತಿಬಿಂಬ ಈ ರೀತಿ ಫಾರ್ಮೇಶನ್ ಆಗತ್ತೆ. ಸೊ ಇದೇನಾಗಿದೆ? ತಲೆ ಕೆಳಗಾದ ಪ್ರತಿಬಿಂಬ. ಇದು ಪ್ರಧಾನಾಕ್ಷದ ಕೆಳಗಡೆ ಇದೆ. ಸೊ ಕೆಳಗಡೆ ಅಂದ್ರೆ ಏನು? ಅದನ್ನ ನಾವು ಋಣಾತ್ಮಕವಾಗಿ ಪರಿಗಣಿಸ್ತೇವೆ. ಅದನ್ನ ಹೇಳಿದ್ದಾರೆ. ಪ್ರಧಾನಾಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆ ಅಳೆಯಲಾಗುವ ದೂರಗಳನ್ನು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಪರಿಗಣಿಸ್ತೇವೆ. ಪ್ರಧಾನಾಕ್ಷಕ್ಕೆ ಲಂಬವಾಗಿ
ಕೆಳಗಿನ ಬದಿಯ ಕಡೆಗೆ ಅಳೆಯುವ ದೂರಗಳನ್ನು ನೆಗೆಟಿವ್ ಋಣಾತ್ಮಕವಾಗಿ ನಾವು ಪರಿಗಣಿಸ್ತೇವೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಕಾರ್ಟೇಶಿಯನ್ನ ಸಾಂಪ್ರದಾಯಿಕ ಸಂಕೇತಗಳು. ಇನ್ನು ಕೊನೆಯದಾಗಿ ದರ್ಪಣದ ಸೂತ್ರ ಅಂತ ಇದೆ ನಮಗೆ. ಸೊ ದರ್ಪಣದ ಸೂತ್ರ ನಮಗೆ ಏನೇನ್ ಹೇಳತ್ತೆ ಅಂದ್ರೆ, ಅದು ಸಂಗಮ ದೂರ, ಅದೇ ರೀತಿ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರಗಳ ನಡುವಿನ ರಿಲೇಶನ್ ಯಾವ ರೀತಿ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಇಲ್ಲಿ ನೋಡಿ, ಗೋಳೀಯ ದರ್ಪಣದಲ್ಲಿ ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವನ್ನು ವಸ್ತು ದೂರ ಅಂದ್ರೆ ದರ್ಪಣ ಧ್ರುವದಿಂದ ಎಷ್ಟು ದೂರ ನಮ್ಮ ವಸ್ತು ಇದೆ ಅನ್ನೋದನ್ನ, ಜಸ್ಟ್ ಮಿನಿಟ್. ಇಲ್ಲಿ ನೋಡಿ, ಇದು ನಮ್ಮ ದರ್ಪಣ ಧ್ರುವ. ಸೊ ಅದರಿಂದ ಈ ವಸ್ತು ಎಷ್ಟು ದೂರದಲ್ಲಿದೆ, ಇದಕ್ಕೆ ವಸ್ತು ದೂರ ಅಂತ ಕರಿತೇವೆ. ಇದು ನಮ್ಮ ದರ್ಪಣ ಧ್ರುವ, ಇದು ನಮ್ಮ ಪ್ರತಿಬಿಂಬ. ಸೊ ಈ ಪ್ರತಿಬಿಂಬ ದರ್ಪಣ ಧ್ರುವದಿಂದ ಎಷ್ಟು ದೂರದಲ್ಲಿದೆ, ಇದಕ್ಕೆ ಪ್ರತಿಬಿಂಬದ ದೂರ ಅಂತ ಕರಿತೇವೆ. ಹೌದಾ? ಇನ್ನು ದರ್ಪಣದ ಧ್ರುವದಿಂದ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಅದಕ್ಕೆ ಸಂಗಮ ದೂರ ಅಂತ ಕರಿತೇವೆ. ಸೊ ಇದು ಏನಿದೆ ನಮ್ಮ ದರ್ಪಣದ ಸೂತ್ರವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಾವು ಕ್ಲಾಸ್ ಎಂಡ್ ಅಲ್ಲಿ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ. 1/f is equal to 1/v plus 1/u ಅಂತ ಹೇಳ್ಬಹುದು. ಇನ್ನು ಮುಂದಿನ ಸ್ಲೈಡ್ಗೆ ಹೋದಂಗೆ ವರ್ಧನೆ ಅಂತ ಬರುತ್ತೆ, ಅಂದ್ರೆ ಮ್ಯಾಗ್ನಿಫಿಕೇಶನ್ ಅಂತ ಬರುತ್ತೆ. ಸೊ ಇಲ್ಲಿ ವರ್ಧನೆ ಅಂತ ಅಂದ್ರೆ ಏನು? ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ, ವಸ್ತುವಿನಕ್ಕಿಂತ ಆ ಪ್ರತಿಬಿಂಬ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚಿಕ್ಕದಾಗಿದೆ, ಅದನ್ನ ಕಂಡುಹಿಡಿಯೋದಕ್ಕೆ ಅಥವಾ ಆ ಒಂದು ಏನಂತಾರೆ ಫಿನೋಮಿನನ್ಗೆ, ಪ್ರೊಸೆಸ್ಗೆ ನಾವು ವರ್ಧನೆ ಅಂತ ಕರಿತೇವೆ, ಆ ಒಂದು ಟರ್ಮ್ಗೆ. ಓಕೆ, ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತ, ರೇಷಿಯೋ. ಇಲ್ಲಿ ನೋಡಿ, ಪ್ರತಿಬಿಂಬದ ಎತ್ತರ h' ಅಂತ ಬರಿತೇವೆ, ವಸ್ತುವಿನ ಎತ್ತರ h ಅಂತ ಬರಿತೇವೆ. ಈ ರೀತಿಯಾಗಿ ಬರಿತೇವೆ. ಅದೇ ರೀತಿಯಾಗಿ ಮಿಥ್ಯ ಪ್ರತಿಬಿಂಬಗಳಿಗೆ, ಮಿಥ್ಯ ಪ್ರತಿಬಿಂಬ ಅಂದ್ರೆ ಏನು? ನಾವು ಆಮೇಲೆ